ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಯಾವ ವೀಡಿಯೋಸ್ ಕೂಡ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಕ್ರೋಶ ಕುಚ್ಚಲ್ಲಿ ಏನೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ನಿಮಗೆ ಫಸ್ಟ್ ಡಿಸೈನ್ ಹಾಕೋಕ್ಕಿಂತ ಮುಂಚೆ ಈ ವಿಷಯ ಎಲ್ಲ ಗೊತ್ತಿರಲಿ ಅಂತ. ಯಾಕೆಂದರೆ ನಿಮಗೆ ಡಿಸೈನ್ ಹಾಕುವಾಗ ನೀವು ಮಿಸ್ಟೇಕ್ ಮಾಡಬಾರ್ದು, ಈ ಥರ ಮಿಸ್ಟೇಕೆಲ್ಲ ಮಾಡಬಾರ್ದು ಅಂತ ಒಂದು ತಲೆಯಲ್ಲಿ ಇರಬೇಕಲ್ವ. ಅದಕ್ಕೆ ನಿಮಗೆ ಈ ಒಂದು ವಿಡಿಯೋ ಫುಲ್ಲು ಏನೇನು ಮಿಸ್ಟೇಕ್ಗಳನ್ನ ಮಾಡಬಾರ್ದು, ಏನು ಮಾಡಿದರೆ ಯಾವ ಥರ ಹಾಳಾಗುತ್ತೆ ಡಿಸೈನು ಅನ್ನೋದನ್ನು ನಾನು ನಿಮಗೆ ಕರೆಕ್ಟಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈ ಥರ ಬೀಡ್ಸ್ ಎಲ್ಲ ಹಾಕೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು. ಮನೆಗಳನ್ನ ಹೇಗೆ ಹಾಕಬೇಕು ಅನ್ನೋದನ್ನು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕಲ್ವ. ಇವತ್ತು ನಾನು ಮನೆಗಳನ್ನ ಹೇಗೆ ಹಾಕಬೇಕು ಮತ್ತು ಬೀಡ್ಸ್ ಹೇಗೆ ಹಾಕಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ 7 ಎಳೆ ದಾರನ ತಗೊಂಡಿದ್ದೀನಿ. ಕೈಗೆ ಸುತ್ಕೊಳ್ಳೋದನ್ನು ಹೇಳಿದ್ದೀನಲ್ವ, ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಕಂಬ ಹಾಕೋಕ್ಕೆಲ್ಲ ಗೊತ್ತಿಲ್ಲ ಅಂದರೆ, ಕ್ರೋಶಗಳು ಹಾಕೋಕ್ಕೆ ಗೊತ್ತಿಲ್ಲ ಅಂದರೆ ಈಗಾಗಲೇ ನಾನು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಪ್ಲೇಲಿಸ್ಟಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಫಸ್ಟು ಕ್ರೋಶ, ಹಾಫ್ ಕ್ರೋಶ, ಸಿಂಗಲ್ಲು, ಡಬಲ್ಲು, ತ್ರಿಬಲ್ ಕ್ರೋಶ ಹಾಕೋದನ್ನು ಹೇಗೆ ಅಂತ ಕಲ್ತ್ಕೊಂಡು ಬನ್ನಿ. ನೋಡಿ, ನಾನು 10 ನಂಬರ್ ನೀಡ್ಲು ತೊಗೊಂಡಿದ್ದೀನಿ. 10 ನಂಬರ್ ನೀಡ್ಲು ತೊಗೊಂಬಿಟ್ಟು ಯಾವಾಗಲೂ ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳ್ಕೊಟ್ಟ ಹಾಗೆ ಲಾಕ್ ಹಾಕ್ಕೋಬೇಕು ನೀವು. ಲಾಕ್ ಅಂದರೆ ಡಬಲ್ ಲಾಕ್ ಹಾಕ್ಕೊಳ್ಳಿ, ಆಯಿತಾ? ನೋಡಿ, ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ತುಂಬ ಕೆಳಗೂ ಹಾಕಬಾರ್ದು, ತುಂಬ ಸೀರೆಯ ತುದಿಯಲ್ಲಿ ಕೂಡ ಹಾಕಬಾರ್ದು. ಇದು ಸೀರೆ ಅಲ್ಲ, ಆದರೂ ಕೂಡ ನಿಮಗೆ ಹೇಳಬೇಕಾಗತ್ತಲ್ಲ ನಾನು. ಹಾಗೆ ತುಂಬ ಮೇಲೆ ಹಾಕಿದ್ರೂ ಸೀರೆ ಹೆಂಚ್ಕೊಂಡಂಗೆ ಅನಿಸುತ್ತೆ, ತುದಿಯಾಗಿ ಹಾಕಿದ್ರೂ ಹರಿದೋಗ್ಬಿಡುತ್ತೆ. ನೋಡಿಬಿಟ್ಟು ಹಾಕ್ಕೊಳ್ಳಿ. ಈ ಥರ 2 ನಾಕ್ನ ಹಾಕ್ಕೋಬೇಕಾಗತ್ತೆ. ಈ ಥರ 2 ಲಾಕ್ ಹಾಕ್ಕೊಂಡು 4 ಚೈನ್ ಹಾಕ್ಕೊಳ್ಳಿ. ಆ್ಯಕ್ಚುಲಿ 3 ಸಾಕಾಗುತ್ತೆ ನಿಮಗೆ. ನಾನು ಜಸ್ಟ್ ಇವತ್ತು ಏನೇನು ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಕೊಡೋದ್ರಿಂದ ನಿಮಗೆ ಜಸ್ಟು ಡೀಟೇಲಾಗಿ ನೋಡಲಿ ಅಂತ ನಾನು ಸ್ವಲ್ಪ ಡೀಪಾಗಿ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ 4 ಚೈನ್ ಹಾಕ್ಕೊಂಡು ಕರೆಕ್ಟ್ ಸ್ಟ್ರೈಟಾಗಿ ಆ 4 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟು ನೀಡಲನ್ನು ಇಟ್ಟು ನೋಡ್ಕೊಳ್ಳಿ. ಓಕೆ, ಫಸ್ಟ್ ಕಲಿಯುವಾಗ ಆ ಥರ ಇಟ್ಟು ನೋಡ್ಕೊಳ್ತಾ ಲಾಕ್ ಮಾಡ್ತಾ ಹೋಗಿ. ಕಲ್ತಾದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ, ಪದೇ ಪದೇ ಇಡಬೇಕಂತೇನಿಲ್ಲ, ಅಂದಾಜಲ್ಲಿ ಗೊತ್ತಾಗುತ್ತೆ. ರಪ್ಪ ಹಾಕ್ಕೊಂಡು ಹೋಗ್ಬೋದು. ಈ ಥರ ಸ್ಟ್ರೈಟಾಗಿ ಇಟ್ಬಿಟ್ಟು 4 ಚೈನು ಹಾಕ್ಕೊಳ್ಳಿ. 4 ಚೈನು 2 ಮನೆ ಹಾಕ್ಕೊಂಡಿದ್ದೀನಿ ನಾನು. ಅದು ಫಸ್ಟ್ ಚೈನ್ ಇದೆಯಲ್ಲ, ಫಸ್ಟ್ ಚೈನನ್ನು ನಾವು ಕುಚ್ಚು ಹಾಕಲಿಕ್ಕೆ ಹಾಕ್ಕೊಳ್ತೀವಿ. ಈ ಫಸ್ಟ್ ಚೈನ್ ಇದೆಯಲ್ಲ ಅದು ಕುಚ್ಚು ಹಾಕ್ಕೊಳ್ಳಿಕ್ಕೆ. ಸೆಕೆಂಡ್ ಚೈನ್ ಇದೆಯಲ್ಲ ಅದು ಆರ್ಚ್ ಸ್ಟಾರ್ಟ್ ಮಾಡಲಿಕ್ಕೆ, ಅಂದರೆ ಆರ್ಚ್ ಹಾಕಲಿಕ್ಕೆ. ನಿಮಗೆ ನಾನು 3 ಥರ ಬೀಡ್ಸನ್ನು ಹಾಕೋದು ತೋರಿಸ್ಕೊಡ್ತೀನಿ. ಯಾಕೆ 3 ಥರ ಬೀಡ್ಸನ್ನೇ ಅಂದರೆ, ಬೀಡ್ಸ್ ಎಲ್ಲನೂ ಒಂದೇ ಥರ ಅಲ್ವಾ ಹಾಕೋದು ಅಂತ ಕೇಳಬೇಡಿ. ಅದೇ ಆ್ಯಕ್ಚುಲಿ ನಿಮಗೆ ಬೀಡ್ಸು ಒಂದೇ ಥರನೇ ಹಾಕೋದು, ಆದರೆ ಅದ್ರ ಹಿಂದ್ಗಡೆ ನಿಮಗೆ ಆರ್ಚ್ ಹಾಕಲಿಕ್ಕೆ ಚೈನ್ ತಗೊಳ್ಳೋದು ಡಿಫ್ರೆಂಟಾಗಿರುತ್ತೆ. ಅದು ನಿಮಗೆ ಹೇಳ್ಕೊಡ್ತೀನಿ ನಾನು, ಯಾವ ಥರ ಎಷ್ಟು ಉದ್ದ ಇರೋದಕ್ಕೆ ಹೇಗೆ, ಗಿಡ ಇರೋದಕ್ಕೆ ಹೇಗೆ ತಗೋಬೇಕು ಅಂತ. ಈ ಮನೆಗಳನ್ನ ಹಾಕ್ಕೊಳ್ತೀರಲ್ವ ನೀವು 4 ಚೈನು, ಆ 4 ಚೈನು ಡಿಸ್ಟೆನ್ಸು ಒಂದೇ ರೀತಿ ಬರೋ ಹಾಗೆ ಮೇಂಟೈನ್ ಮಾಡ್ಕೊಂಡು ಬರಬೇಕು ನೀವು. ನೋಡಿ, ಅಲ್ಲಿ ನಾನು 2 ಚೈನ್ ಹಾಕಿದ್ದೀನಿ ನೋಡಿ, ಒಂದು ಕುಚ್ಚು ಹಾಕಲಿಕ್ಕೆ ಮತ್ತು ಒಂದು ಆರ್ಚ್ ಸ್ಟಾರ್ಟ್ ಮಾಡಲಿಕ್ಕೆ. ಅದು 2 ಒಂದೇ ಲೆಕ್ಕ ಬರೋ ಹಾಗೆ ನೋಡಿ. ಈ ಬೀಡ್ಸ್ ಹಾಕಿಬಿಟ್ಟು ಬೀಡ್ಸ್ ಲಾಕ್ ಮಾಡ್ಕೊಳ್ಳಿ, ಆಯಿತಾ? ಬೀಡ್ಸ್ ಲಾಕ್ ಮಾಡಿಕೊಂಡು ಕರೆಕ್ಟ್ ಬೀಡ್ಸ್ ಎಷ್ಟು ದೂರಕ್ಕೆ ಬರುತ್ತೆ ಅಷ್ಟಕ್ಕೆ ನೀಡಲನ್ನು ಇಟ್ಟು ನೋಡಿಕೊಂಡು ಲಾಕ್ ಮಾಡ್ಕೊಬೇಕು ನೀವು ಚುಚ್ಚಿಬಿಟ್ಟು. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಆರ್ಚ್ ಹಾಕೋದು ತೋರಿಸ್ಕೊಟ್ಟಿದ್ದೆ, ಈ ಥರ ಮನೆಗಳನ್ನ ಹಾಕೋದೆಲ್ಲ ತೋರಿಸ್ಕೊಟ್ಟಿದ್ದೆ, ಯಾವ ಥರ ಹಾಕ್ಕೋಬೇಕು ಅಂತ ಹೇಳಿ. ನೀವು ಅದೇ ಥರನೇ ಹಾಕ್ಕೊಳ್ತಾ ಬನ್ನಿ. ಅದನ್ನು ನೋಡಿ, ನೀವು ಗೊತ್ತಾಗಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಮನೆಗಳನ್ನ ಹೇಗೆ ಹಾಕೋದು ಹೇಳ್ಕೊಟ್ಟಿದ್ದೆ, ಆರ್ಚ್ಗಳನ್ನ ಅಂತ ಒಂದು ಸತಿ ನೋಡ್ಕೊಳ್ಳಿ. ನಾನಿವತ್ತು ಮಾಡೋ ಏನೇನು ಮಿಸ್ಟೇಕ್ ಮಾಡಬಾರ್ದು ಅನ್ನೋದನ್ನು ಮಾತ್ರ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಿಂದ ನಿಮಗೆ ಡಿಸೈನ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ. ನೋಡಿ,
ಈ ಥರ 4 ಚೈನು 3 ಮನೆ ಹಾಕ್ಕೋಬೇಕು. 3 ಮನೆ ಹಾಕ್ಕೋಬೇಕು ಆಯಿತಾ. ಕರೆಕ್ಟಾಗಿ ಅದೆಷ್ಟು ದೂರಕ್ಕೆ ಬರುತ್ತೋ ಅಷ್ಟೇ ದೂರಕ್ಕೆ ನೀಡಲ್ನ ಇಟ್ಬಿಟ್ಟು ನೀವು ಹಾಕ್ಕೋಬೇಕಾಗತ್ತೆ ಚೈನ್ಗಳನ್ನ. ಮತ್ತು ಲಾಕ್ ಮಾಡ್ಕೊಳ್ಳಿ ಎಷ್ಟು ದೂರಕ್ಕೆ. ಏನು ಗೊತ್ತಾ, ಒಂದೊಂದು ಸತಿ ನೀವು ಚೈನನ್ನು ಟೈಟಾಗಿ ಹಾಕ್ಕೊಂಬಿಡ್ತೀರಾ, ಒಂದೊಂದು ಸತಿ ಲೂಸಾಗಿ ಹಾಕ್ಕೊಂಬಿಡ್ತೀರಾ. ಲೂಸಾಗಿ ಹಾಕಿರೋ ಚೈನು ಉದ್ದ ಬರುತ್ತೆ, ಟೈಟಾಗಿ ಹಾಕಿರೋ ಚೈನು ಗಿಡ್ಡ ಬರುತ್ತೆ. ಆ ಥರ ಎಲ್ಲ ಹಾಕಕ್ಕೆ ಹೋಗಬೇಡಿ. ನೀವು ಏನು ಗೊತ್ತಾ, ಫಸ್ಟ್ ಮನೆ ಹಾಕ್ತಿರಲ್ಲ, ಈಗ ಫಸ್ಟ್ ಲೈನ್ ತೋರಿಸ್ಕೊಳ್ತಿದ್ದೀನಲ್ಲ, ಆ ಫಸ್ಟ್ ಲೈನು ಯಾವುದೇ ಕಾರಣಕ್ಕೂ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಬನ್ನಿ ಡಿಸ್ಟೆನ್ಸನ್ನು. ಸೆಕೆಂಡ್ ಲೈನ್ ಬರುವಾಗ ನಿಮಗೆ ಹೇಳ್ತೀನಿ ನಾನು, ಅದೆಲ್ಲ ಪರವಾಗಿಲ್ಲ, ಒಂಚೂರು ಆಚೆ ಈಚೆ ಆದ್ರೂ ಒಂದು ಎಕ್ಸ್ಟ್ರಾ ಚೈನ್ ಹಾಕಿಬಿಟ್ಟು ಮ್ಯಾನೇಜ್ ಮಾಡ್ಕೋಬೋದು. ಒಂದು ವೇಳೆ ಗಿಡ್ಡ ಆದರೆ, ಉದ್ದ ಆದರೆ ಸ್ವಲ್ಪ ಅಲ್ಲೇ ದಾರ ಹಿಂಗೆ ಎಳ್ಕೊಂಬಿಟ್ಟು ಟೈಟ್ ಮಾಡ್ಕೋಬೋದು. ನೋಡಿ ಇಲ್ಲಿ 3 ಮನೆ ಹಾಕಿದೆ. ಇಲ್ಲಿ 3 ಮನೆ ಯಾಕೆ ಹಾಕಿದೆ ಅಂದರೆ ನೋಡಿ, ಇದು ಕುಚ್ಚು ಹಾಕಲಿಕ್ಕೆ, ಹೌದಾ, ಇದು ಆರ್ಚ್ ಸ್ಟಾರ್ಟ್ ಮಾಡಲಿಕ್ಕೆ, ಇದು ಕೂಡ ಆರ್ಚ್ ಸ್ಟಾರ್ಟ್ ಮಾಡಲಿಕ್ಕೆ, ಇದು ಕುಚ್ಚು ಹಾಕಲಿಕ್ಕೆ, ಮತ್ತಿದು ಆರ್ಚ್ ಸ್ಟಾರ್ಟ್ ಮಾಡಲಿಕ್ಕೆ. ಹಾಗೆ ಇದಕ್ಕೆ ಮತ್ತೆ ಬೀಡ್ಸ್ ಹಾಕೋಣ. ನಿಮಗೆ ಬೇರೆ ಬೇರೆ ಥರ ಬೀಡ್ಸ್ ಹಾಕಿ ಬೇರೆ ಬೇರೆ ಸೈಜಿನ ಬೀಡ್ಸ್ ಹಾಕಿ ತೋರಿಸ್ತಾ ಇದ್ದೀನಿ, ಒಂದೊಂದು ಸೈಜಿಗೆ ಯಾವ್ಯಾವ ಥರ ಬರುತ್ತೆ ಅಂತ. ನಿಮಗೆ ಇದು ಕಂಪ್ಲೀಟಾಗಿ ಡಿಸೈನ್ ಹೇಳ್ಕೊಡ್ತಿರೋದಲ್ಲ ನಾನು, ಆದರೆ ನಿಮಗೆ ಬೇಸಿಕ್ ಗೊತ್ತಿರಲಿ ಅಂತ, ಯಾವ್ಯಾವ ಥರ ಬೀಡ್ಸ್ ಹಾಕಿದರೆ ಹಿಂದ್ಗಡೆ ಚೈನು ಎಷ್ಟು ತಗೋಬೇಕು ಅನ್ನೋದನ್ನು, ಮತ್ತು ಆರ್ಚ್ಗಳು ಯಾವ ಥರ ಮಿಸ್ಟೇಕ್ ಮಾಡಬಾರ್ದು, ಆರ್ಚ್ಗಳಲ್ಲಿ ಬೀಡ್ಸನ್ನು ಹಾಕೋದ್ರಲ್ಲಿ ಯಾವ ಥರ ಮಿಸ್ಟೇಕ್ ಮಾಡಬಾರ್ದು, ಅದೆಲ್ಲ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ಬೇಕಾಗತ್ತೆ ನಾನು ಫಸ್ಟೇ. ಅದನ್ನೆಲ್ಲ ಕಲಿತ ನಂತರ ನಿಮಗೆ ಕಲಿಯೋಕ್ಕೆ ಈಸಿ ಆಗಬೇಕಲ್ವಾ. ಈ ಥರ ಮಿಸ್ಟೇಕ್ಗಳೆಲ್ಲ ನಿಮಗೆ ಮೊದಲೇ ಗೊತ್ತಿದ್ದರೆ ಆಮೇಲೆ ನೀವು ಹಾಕ್ತಾ ಇರೋ ಪ್ರತಿ ಡಿಸೈನಿಗೂ ನಿಮಗೆ ತಲೆಯಲ್ಲಿರುತ್ತೆ, ಈ ಥರ ಹಾಕಿದರೆ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ, ನಾನು ಮೊದಲೇ ಸರಿಯಾಗಿ ಹಾಕಬೇಕು ಅಂತ ಹೇಳಿ. ನೀವು ನೆಕ್ಸ್ಟ್ ಹಾಕೋ ಡಿಸೈನ್ಗಳಿಗೆಲ್ಲ ನೀವು ಚಾರ್ಟ್ ಮಾಡ್ಕೊಳ್ತಾ ಬನ್ನಿ. ಈ ಥರ 2 ಆರ್ಚು, 3 ಆರ್ಚು, ಅಂದರೆ ಆರ್ಚೆ ಅಲ್ಲ, ಬೇರೆ ಬೇರೆ ಥರ ಡಿಸೈನ್ ಬರುತ್ತೆ. ಅದು ಆ ಥರ ಉದ್ದ ಹೇಳಿದ್ದು ನಾನು, ಲೆಂತಲ್ಲಿ 2-3 ಬರೋ ಹಾಗೆ, ಕ್ರೋಶ ಬರೋ ಹಾಗೆ, ಕ್ರೋಶ ಡಿಸೈನ್ ಬರೋ ಹಾಗೆ ನೀವು ಕಲಿತಾ ಬಂದರೆ, ಕಲಿತು ಆ ಡಿಸೈನ್ ಮಾಡ್ತಾ ಬಂದರೆ ಅದನ್ನು ಹಾಗೆ ಕ್ಯಾಟ್ಲಾಗ್ ಮಾಡಿಟ್ಕೋಬೋದು. ನಿಮಗೆ ಕಸ್ಟಮರ್ಗಳಿಗೆ ತೋರಿಸ್ಲಿಕ್ಕೆ ಸುಲಭ ಆಗುತ್ತೆ. ನೋಡಿ, ಇದು ಕೂಡ 4 ಚೈನ್ ಹಾಕ್ಕೊಂಡು 3 ಮನೆ ಹಾಕ್ಕೊಳ್ಳಿ. ಇಲ್ಲಿ ಹಾಕಿದ್ದೀನಲ್ಲ 3 ಮನೆ, ಅದೇ ಥರ 3 ಮನೆ ಹಾಕ್ಕೊಳ್ಳಿ. ನೋಡಿ, ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆರ್ಚ್ ಹಾಕೋದನ್ನು ಹೇಳ್ಕೊಡ್ತೀನಿ, ಡಬಲ್ ಕ್ರೋಶದಲ್ಲಿ ಮತ್ತು ತ್ರಿಬಲ್ ಕ್ರೋಶದಲ್ಲಿ, 2 ಥರ ಕ್ರೋಶದಲ್ಲಿ ಆರ್ಚ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದ್ರ ನೆಕ್ಸ್ಟ್ ಕ್ಲಾಸು ನಿಮಗೆ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬೇಬಿ ಕುಚ್ಚು ಕಲಿತ ನಂತರ ನಿಮಗೆ 1 ಬೈ 1 ನನಗೆ ಗೊತ್ತಿರೋ ಡಿಸೈನ್ಸನ್ನೆಲ್ಲ ಕಂಪ್ಲೀಟಾಗಿ ಹೇಳ್ಕೊಡ್ತಾ ಬರ್ತೀನಿ. ನೀವು ಅದನ್ನು ಚಾರ್ಟ್ ಮಾಡ್ಕೊಳ್ತಾ ಬನ್ನಿ. ಓಕೆ, ನಿಮಗೆ ಈಗ ಬರೀ ಕ್ರೋಶ ಹಾಕೋದು ಮಾತ್ರ ಅಲ್ಲ, ಕುಚ್ಚು ಕೂಡ ಹಾಕಬೇಕಲ್ವ ಮಧ್ಯದಲ್ಲಿ. ಅದು ನಿಮಗೆ ಎಷ್ಟು ಎಳೆ ದಾರ ತಗೋಬೇಕು, ಯಾವ ಥರ ಎಲ್ಲ ಹಾಕಬೇಕು ಅದನ್ನು ನಿಮ್ಗೆ ಗೊತ್ತಿರಬೇಕಲ್ಲ. ಅದನ್ನೊಂದು ಕ್ಲಾಸ್ ಕೊಡ್ತೀನಿ ನಾನು. ಇದ್ರ ನೆಕ್ಸ್ಟು ಫಸ್ಟ್ ನಿಮಗೆ ಆರ್ಚ್ಗಳು ಡಬಲ್ ಕ್ರೋಶದಲ್ಲಿ ಹೇಗೆ ಹಾಕೋದು, ತ್ರಿಬಲ್ ಕ್ರೋಶದಲ್ಲಿ ಹೇಗೆ ಹಾಕೋದು, ಅದು ಹಾಕಿದಾಗ ಯಾವ ಥರ ಬರುತ್ತೆ ಅದನ್ನೆಲ್ಲ ಗೊತ್ತಿರಬೇಕಲ್ಲ. ನೋಡಿ, ಈಗ 3 ಮನೆ ಹಾಕಿಬಿಟ್ಟು ಈ ಥರ ಒಂದು ರೌಂಡ್ ಬೀಡ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಸಣ್ಣ ಸೈಜ್ ಬರುತ್ತೆ, ಅದೆರಡರಿಗಿಂತ ಇದು ಸಣ್ಣ ಸೈಜ್ ಬರುತ್ತೆ. ನೋಡಿ, ಇದಾದ ನಂತರ ಈಗ ನಾನು 3 ಬೀಡ್ಸ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತೇನೆ. ನೋಡಿ, ಈ ಥರ ಬೀಡ್ ಲಾಕ್ ಮಾಡ್ಕೊಳ್ಳಿ ಆಯಿತಾ. ಬೀಡ್ ಲಾಕ್ ಮಾಡಿಕೊಂಡು ಕರೆಕ್ಟ್ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಚುಚ್ಚಿಬಿಟ್ಟು ಲಾಕ್ ಮಾಡ್ಕೊಳ್ತಾ ಬನ್ನಿ. ಓಕೆ, ಆವಾಗ ಹಾಕಿದ್ನಲ್ಲ ನಾನು 2 ಬೀಡು, ಅದು ಕೂಡ ಸೇಮ್ ಇದೇ ಥರನೇ ಹಾಕ್ತಾ ಬರಬೇಕು. ಬೀಡ್ ಲಾಕ್ ಮಾಡಿಕೊಂಡು ಆಮೇಲೆ ಬೀಡ್ ಎಷ್ಟು ದೂರಕ್ಕೆ ಬರುತ್ತೋ ಕರೆಕ್ಟ್ ಅಲ್ಲಿಗೆ ಚುಚ್ಚಿಬಿಟ್ಟು ಹಾಕಿ. ನೋಡಿ ಯಾವ ಥರ ಬಂದಿದೆ ನೋಡಿ, ಮನೆಗಳೆಲ್ಲ ಒಂದೇ ಸೈಜಲ್ಲಿದೆ ಅಲ್ವಾ, ಅದೇ ಹಾಗೆ ಒಂದೇ ಸೈಜಲ್ಲಿ ಬರೋ ಹಾಗೆ ನೀಟಾಗಿ ಹಾಕ್ಕೊಳ್ತಾ ಬನ್ನಿ. ನಿಮಗೆ ಈಗ ಮನೆ ಹಾಕುವಾಗ ಗೊತ್ತಾಗೋದಿಲ್ಲ, ಡಿಸ್ಟೆನ್ಸ್ ಉಂಟಲ್ಲ, ಡಿಸ್ಟೆನ್ಸನ್ನು ಕರೆಕ್ಟಾಗಿ ಹಾಕ್ಕೊಳ್ತಾ ಬರಬೇಕು. ಹೀಗೆ ಬಟ್ಟೆಯನ್ನು ತುಂಬ ಎಳ್ಕೊಳ್ಬೇಡಿ, ಅದು ಮತ್ತು ಫ್ರೀ ಬಿಟ್ಟಾಗ ಫ್ರೀ ಆದಾಗ ನಿಮಗೆ ಅದು ಒಂಥರ ನೆರಿಗೆ ಎಲ್ಲ ಬಂದುಬಿಡುತ್ತೆ, ಚೆನ್ನಾಗಿ ಕಾಣೋದಿಲ್ಲ ಫಿನಿಶಿಂಗು. ಅದಕ್ಕೆ ಅದು ಆರಾಮಾಗಿ ಬಿಟ್ಕೋಬೇಕು ನೀವು ಸೀರೆ ಸೆರಗನ್ನು.
ಆಯಿತಾ. ಈ ಥರ 2 ಮನೆ ಹಾಕಿಬಿಟ್ಟು ಲಾಕ್ ಹಾಕ್ಕೊಳ್ಳಿ. 2 ಮನೆ ಹಾಕಿಬಿಟ್ಟು 4 ಚೈನ್ ಹಾಕಿ 2 ಮನೆ ಹಾಕಿಬಿಟ್ಟು ಲಾಕ್ ಹಾಕ್ಕೊಳ್ಳಿ. ಅದು ಲಾಸ್ಟ್ ಇದು ಕುಚ್ಚು ಹಾಕಲಿಕ್ಕೆ ಅಂತ ಇರೋದು, ಅದನ್ನು ಲಾಕ್ ಹಾಕ್ಕೊಳ್ಳಿ. ಓಕೆ. ಈಗ ನೀವೇನು ಮಾಡಬೇಕು ಅಂದರೆ ಲಾಕ್ ಹಾಕಿದ ನಂತರ ಅಲ್ಲಿ ಕಟ್ ಮಾಡಬಾರ್ದು ದಾರನ. ನಿಮಗೆ ಈಗ ಆರ್ಚ್ ಹಾಕಲಿಕ್ಕೆ ಬೇಕಲ್ವ ಮನೆ, ಅದು ಬೀಡ್ಸ್ ಹಿಂದ್ಗಡೆಯಿಂದ ಆರ್ಚ್ ತೆಗಿಬೇಕಲ್ವ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಈಗ ಬೀಡ್ಸ್ ಹಿಂದೆ ದಾರ ಇದೆ ಆ್ಯಕ್ಚುಲಿ, ಆದರೆ ಆ ದಾರನ ಹಾಕಕ್ಕೆ ಹೋಗಬೇಡಿ ಆಯಿತಾ. ಯಾಕೆಂದರೆ ಕೆಲವರು ಹಾಕ್ತಾರೆ ಅದೇ ದಾರದಲ್ಲೇ, ಒಳ್ಳೆ ಎಕ್ಸ್ಪರ್ಟ್ ಆಗಿರೋರೆಲ್ಲ ಹಾಕ್ಬೋದು. ನಿಮಗೆ ಆವಾಗ ಗೊತ್ತಿರ್ತದೆ ಯಾವ ಥರ ಹಾಕಬೇಕು ಅನ್ನೋದು. ಅಂದರೆ ಇದು ಡಿಸೈನೆಲ್ಲ ಕಟ್ಟಾಗದಿರೋ ಹಾಗೆ, ಹಿಂಚ್ಕೊಳ್ದೇ ಇರೋ ಹಾಗೆ ಆರಾಮಾಗಿ ಮ್ಯಾನೇಜ್ ಮಾಡೋದಾದರೆ ಓಕೆ, ಹಾಕ್ಕೋಬೋದು. ಕೆಲವು ಡಿಸೈನಿಗೆ ನಾನು ತೋರಿಸ್ಕೊಡ್ತೀನಿ ಮುಂದೆ. ಆದರೆ ಈಗ ಸದ್ಯಕ್ಕೆ ನೀವು ಮತ್ತೊಂದು ಚೈನು ವಾಪಸ್ ಹಾಕ್ಕೊಳ್ತಾ ಬರಬೇಕಾಗತ್ತೆ. ನೋಡಿ, ಈ ಥರ ಫುಲ್ ಸ್ಯಾರಿಗೆ ಎಂಡ್ವರೆಗೂ ಹಾಕ್ಕೊಳ್ತಾ ಬರಬೇಕು. ನಾನು ಡಿಫ್ರೆಂಟ್ ಬೀಡ್ ಹಾಕಿದ್ದೀನಿ ಅಂತ ನೀವು ಹಾಗೆ ಹಾಕಬೇಡಿ. ನಾನು ನಿಮಗೆ ಬೀಡ್ ಡಿಫ್ರೆಂಟ್ ಸೈಜ್ ಬೀಡಲ್ಲಿ ತೋರಿಸ್ಬೇಕು ನಿಮಗೆ ಟ್ರಿಕ್ಸ್ ಎಲ್ಲ ಅಂತ ಅಷ್ಟೇ ಹಾಕಿರೋದು. ಆಮೇಲೆ ಡಿಸೈನ್ ಹಾಕೋದಾದರೆ ನೀವು ಒಂದೇ ಥರ ಬೀಡ್ಸ್ ಹಾಕಬೇಕು. ಅದು ಈ ಥರ ಬೇಸ್ ಬೀಡ್ಸ್ ಮಾತ್ರ ಒಂದೇ ಥರ, ಮತ್ತು ಬಾಕಿ ಬೇರೆ ಡಿಸೈನ್ ಹಾಕ್ಬೋದು. ಅಲ್ಲಿ ಮಧ್ಯದಲ್ಲಿ ಉದ್ದ ಬೀಡಿದೆ ನೋಡಿ, ಅದನ್ನು ಕೂಡ ಹಾಕಿ ಕುಚ್ಚೆಲ್ಲ ಹಾಕ್ಬೋದು. ಅದೆಲ್ಲ ನಿಮ್ಮ ಟ್ಯಾಲೆಂಟ್, ಆಮೇಲೆ ಹೇಗೆ ಬೇಕು ಹಾಗೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಹಾಗೆ ತಿರುಗಿಸ್ಕೊಳ್ಳಿ. ಹಾಗೆ ತಿರುಗಿಸ್ಕೊಂಡು ನೀಡಲ್ನ ಈಗ ತಿರುಗಿಸ್ಬಿಟ್ಟು ನೀವು ಚೈನ್ ಸ್ಟಾರ್ಟ್ ಮಾಡಬೇಕು. ಸೀರೆನ ಉಲ್ಟ ಬದಿ ತಿರುಗಿಸ್ಬೇಕೀಗ. ಅದು ನೀವು ಡಿಸೈನ್ ಈಗ ಮೇಲ್ಮುಖನೇ ಹಾಕಬೇಕು ಸೀರೆನ. ಬೇಬಿ ಕುಚ್ಚೆಲ್ಲ ಹಾಕುವಾಗ ಸೀರೆನ ಉಲ್ಟ ತಿರ್ಸ್ಕೊಂಡು ಹಾಕ್ತಾರೆ, ಆದರೆ ಕ್ರೋಶ ಎಲ್ಲ ನೇರವಾಗಿಯೇ, ಅಂದರೆ ಸೀರೆಯ ಮೇಲ್ಭಾಗದಿಂದನೇ ಸ್ಟಾರ್ಟ್ ಮಾಡಬೇಕು ಡಿಸೈನ್ನ. ನೋಡಿ, ಈ ಥರ 4 ಚೈನ್ ಹಾಕ್ಕೊಳ್ಳಿ. 1 2 3 4. ನೋಡಿ, ಅಲ್ಲಿ ದಾರ ಕಟ್ಟಾಯಿತು. ಆ ದಾರ ಕಟ್ಟಾಗಿದ್ದನ್ನು ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ಇವಾಗ. ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಏನಿಲ್ಲ. ದಾರ ಕಟ್ಟಾಯಿತು, ಅಯ್ಯೋ ಡಿಸೈನ್ ಹಾಳಾಯಿತು, ಈಗ ಎಲ್ಲ ದಾರನೂ ಬಿಚ್ಚೋಗ್ಬಿಡುತ್ತೆ ಅಂತ ಭಯ ಪಡಬೇಕಾಗಿಲ್ಲ. ಏನಿಲ್ಲ, ನೀವು ಕುಚ್ಚನ್ನು ಹಾಕ್ಕೊಳ್ತಾ ಹೋಗಿ, ನೀವು ಚೈನನ್ನು ಹಾಕ್ಕೊಳ್ತಾ ಹೋಗಿ. ಈಗ ನೋಡಿ, 1 ಚೈನ್ ಆಯಿತಾ. ಇದೀಗ 2ನೇ ಚೈನ್ ಹಾಕ್ಕೊಳ್ಳಿ ಹೇಳ್ತೀನಿ. 2ನೇ ಚೈನ್ ಹಾಕ್ಕೊಂಡು ಕಟರ್ ತೊಗೊಂಬಿಟ್ಟು ಆ ಎಕ್ಸ್ಟ್ರಾ ದಾರ ಕಟ್ಟಾಗಿದೆಯಲ್ಲ ಅಲ್ಲಿ ಕಟ್ ಮಾಡ್ಕೊಂಬಿಡಿ. ಆಗ ನಿಮ್ಮದು ಎಲ್ಲೂ ಕೂಡ ಕಟ್ಟಾಗಲ್ಲ, ಯಾವ ಡಿಸೈನ್ ಕೂಡ ಚೈನು ಕೂಡ ಬಿಚ್ಚೋಗಲ್ಲ. ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಒಂದು ವೇಳೆ ನಿಮಗೆ ಕಟ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಅಲ್ಲೇ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸ್ಬಿಡಿ. ಫ್ಯಾಬ್ರಿಕ್ ಗ್ಲೂ ಹಾಕಿದರೆ ಒಣಗಿದ್ರ ಮೇಲೆ ಗೊತ್ತಾಗಲ್ಲ ನೀವು ಗ್ಲೂ ಹಾಕಿದ್ದೀರಿ ಅಂತ. ಅದ್ರ ಮೇಲೆ ಕುಚ್ಚು ಬಂದುಬಿಡುತ್ತೆ, ಆ ಲಾಸ್ಟಿಂದ ಇದೆಯಲ್ಲ ಅದ್ರ ಮೇಲೆ ಕುಚ್ಚು ಬಂದುಬಿಡುತ್ತೆ. ಕುಚ್ಚು ಬಂದಾಗ ನಿಮಗೆ ಗೊತ್ತಾಗಲ್ಲ. ನೋಡಿ, ಈಗ ತೋರಿಸ್ತೀನಿ ನೋಡಿ. ಆ ಬೀಡ್ಸು ಎಷ್ಟು ಉದ್ದಕ್ಕಿದೆಯೋ ಅಷ್ಟು ಉದ್ದಕ್ಕೂ ಚೈನ್ ಹಾಕ್ಕೊಬೇಕು ನೀವು. ನೋಡಿ, 4 5 ಚೈನ್ ಹಾಕ್ತೀನಿ ನಾನು. ಅಂದರೆ ಈಗ ನೀವು ಮನೆಗಳು 4 ಚೈನ್ ಹಾಕ್ಕೊಳ್ತಾ ಬಂದ್ರಿ ಅಲ್ವಾ, ಆದರೆ ಇದಕ್ಕೆ 4 ಚೈನ್ ಹಾಕಬಾರ್ದು. ಅದು ಬೀಡ್ಸು ಇಂದ ಈ ಕಡೆ ಲಾಕ್ ಮಾಡಿದ್ದೀರಿ ನೋಡಿ, ಆ ಲಾಕ್ವರೆಗೂ ಎಷ್ಟು ಲೆಂತ್ ಬೇಕಾಗುತ್ತೆ, ಎಷ್ಟು ಉದ್ದ ಚೈನ್ ಬೇಕಾಗುತ್ತೆ ಅಷ್ಟು ಉದ್ದ ಚೈನ್ ಹಾಕ್ಕೋಬೇಕು. ಅದು 5 ಚೈನ್ ಆದರೂ ಆಗಿರ್ಬೋದು, 6 ಚೈನ್ ಆದರೂ ಆಗಿರ್ಬೋದು, 4 ಚೈನ್ ಆದರೂ ಆಗಿರ್ಬೋದು. ಒಟ್ಟಿನಲ್ಲಿ ಆ ಬೀಡ್ಸ್ ಎಷ್ಟು ಉದ್ದ ಇದೆ ಅಷ್ಟೇ ಉದ್ದಕ್ಕೆ ಚೈನ್ ಹಾಕ್ಕೊಂಡು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಓಕೆ, ಅಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಪುನಃ 4 ಚೈನ್ ತೊಗೊಂಡು ಆ 3 ಚೈನ್ ಹಾಕ್ಕೊಳ್ಳಿ. ಮತ್ತೊಂದು ವಿಷಯ ಏನು ಗೊತ್ತಾ, ನೀವು 4 ಚೈನ್ ತೊಗೊಳ್ಳಿ ಅಂತ ಹೇಳ್ತೀನಲ್ವ ಮೇಲ್ಗಡೆ ಲೈನ್ ಬರುವಾಗ, ನಿಮ್ಗೆ ಒಂದೊಂದು ಸತಿ ವ್ಯತ್ಯಾಸ ಆಗಿ ನೀವು ಲೂಸ್ ಹಾಕ್ಕೊಂಬಿಟ್ರಿ ಅಂದರೆ ಆ ಲಾಕಿಗಿಂತ ಮುಂದೆ ಹೋಗ್ಬಿಡುತ್ತೆ ಹೌದಾ ಉದ್ದ. ಆಗ ಸ್ವಲ್ಪ ಹೀಗೆ ಟೈಟಾಗಿ ವಾಪಸ್ ಎಳ್ಕೊಂಡಂಗೆ ಎಳ್ಕೊಳ್ಳಿ, ಆಗ ಟೈಟ್ ಆಗುತ್ತೆ ಆ ಲಾಕಿಗೆ. ಆಮೇಲೆ ಕರೆಕ್ಟ್ ಲಾಕಿಗೆ ಹಾಕಿದರೆ ಆಯಿತು. ಒಂದು ವೇಳೆ ನಿಮಗೆ 4 ಚೈನ್ ಟೈಟಾಗಿ ಹಾಕ್ಕೊಂಬಿಟ್ರಿ ಅಂದ್ಕೊಳ್ಳಿ, ಆವಾಗ ನಿಮಗೆ ಆ ಚೈನ್ ಗಿಡ್ಡಾಗುತ್ತೆ ಅಲ್ವಾ. ಆಗ ಇನ್ನೊಂದು ಎಕ್ಸ್ಟ್ರಾ ಚೈನ್ ತೊಗೊಳ್ಳಿ, ಪರವಾಗಿಲ್ಲ. ಇನ್ನೊಂದು ಎಕ್ಸ್ಟ್ರಾ ಚೈನ್ ತೊಗೊಂಡು ಹಾಕ್ಕೊಳ್ಳಿ. ನಿಮಗೆ ಆವಾಗ ಅಂಥ ವ್ಯತ್ಯಾಸ ಗೊತ್ತಾಗಲ್ಲ. ಯಾಕೆಂದರೆ ಆ ಮನೆಗಳಲ್ಲೆಲ್ಲ ಆರ್ಚ್ಗಳು ಮತ್ತು ಮಧ್ಯದಲ್ಲಿ ಕುಚ್ಚು ಬಂದುಬಿಡುತ್ತಲ್ಲ,
ಗೊತ್ತಾಗಲ್ಲ ನಿಮಗೆ ಕೆಳಗಡೆ ಚೈನ್ ಅಂದರೆ ಸೆಕೆಂಡ್ ಚೈನು ಆ ಥರ ಉದ್ದ ಚೈನು ಹೆಚ್ಚು ಕಮ್ಮಿ ಆಗಿರೋದು ನೋಡಿ. ಇದು ಬೀಡು ಸ್ವಲ್ಪ ಉದ್ದ ಇದೆ. ಇದಕ್ಕೆ ನಾವು 1 2 3 4 5 ಚೈನ್ ಹಾಕೋಣ ಅಂತ ನೋಡ್ತಿದ್ದೀನಿ. ನೋಡಿ ಈ ಥರ ಇಟ್ಟು ನೋಡಿ 5 ಚೈನು ಗಿಡ್ಡಾಯಿತು. ಅದಕ್ಕೆ 6 ಚೈನು ತೊಗೊಂಡೆ ನಾನು. ನೋಡಿ ಈ ಥರ ಇಟ್ಟು ನೋಡಬೇಕು ನೀವು, ಆಯಿತಾ. ಇಟ್ಟು ನೋಡುವಾಗ ಗೊತ್ತಾಗುತ್ತೆ ನಿಮಗೆ ಕರೆಕ್ಟ್ ಆ ಲಾಕಿಗೆ ಬರುವಾಗ ಆ ಉದ್ದ ಕರೆಕ್ಟ್ ಇದೆಯಾ ಅಂತ. ಉದ್ದ ಕರೆಕ್ಟ್ ಇಲ್ಲ ಅಂತ ಅನಿಸಿದರೆ ಇನ್ನೊಂದು ಎಕ್ಸ್ಟ್ರಾ ಚೈನ್ ತಗೊಳ್ಳಿ. ಇನ್ನೊಂದು ಚೈನ್ ತೊಗೊಂಬಿಟ್ಟು ಹಾಕಿ ನೋಡಿ, ಆಯಿತಾ. ಆವಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ಉದ್ದ ತೊಗೋಬೇಕು ಅನ್ನೋದು. ನೋಡಿ ಈ ಥರ 4 ಚೈನ್ ಪುನಃ ಹಾಕ್ಕೊಳ್ತಾ ಬನ್ನಿ. ಎಲ್ಲ ಬೀಡ್ಸಿಗೂ ಬ್ಯಾಕ್ ಸೈಡು 4 ಚೈನು 5 ಚೈನು ಅಂತೇನಿರಲ್ಲ. ಆ ಬೀಡ್ಸ್ ಲೆಂತ್ ಎಷ್ಟಿದೆ ಅಷ್ಟು ಲೆಂತ್ ತೊಗೋಬೇಕಾಗಿರೋದ್ರಿಂದ ಹೆಚ್ಚು ಕಮ್ಮಿ ಆಗುತ್ತೆ ಚೈನು. ಅದೇನು ಪರವಾಗಿಲ್ಲ ನಿಮಗೆ, ಆಯಿತಾ. ಮತ್ತೊಂದೇನು ವಿಷಯ ಅಂದರೆ ನೀವು ಯಾವ ಸೈಜಿನ ಬೀಡ್ ತೊಗೊಂಡಿರ್ತೀರೋ ಅದರ ಹಿಂದ್ಗಡೆ ಲೆಂತಿಯಾಗಿ ಚೈನ್ ಹಾಕ್ಕೊಂಡಿರ್ತೀರಲ್ವ, ಆ ಸೇಮ್ ಲೆಂತಿಗೆ ತಕ್ಕಂಗೆ ಆರ್ಚ್ಗಳು ಬರುತ್ತೆ. ಅಂದರೆ ಒಂದೊಂದು ಸೈಜಿದು ಆರ್ಚ್ಗಳು ಕೂಡ ಸೈಜು ಬೇರೆ ಬೇರೆ ಇರುತ್ತೆ. ಒಂದೊಂದು ಆರ್ಚಲ್ಲಿ ನಿಮಗೆ 8 ಬರ್ಬೋದು, ಕ್ರೋಶ 9 ಬರ್ಬೋದು, 10 ಬರ್ಬೋದು, ಹೇಳೋಕ್ಕಾಗಲ್ಲ. ಆ ಥರ ಬೇರೆ ಬೇರೆ ಡಿಫ್ರೆಂಟಾಗಿ ಸೈಜ್ ಬರುತ್ತೆ. ಅದೆಲ್ಲ ನಿಮಗೆ ಆ ಬೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ವೇಳೆ ಬೀಡ್ ಹಾಕಲಿಲ್ಲ, ಹಾಗೆ ಮನೆಗಳು ಹಾಕ್ಕೊಂಡೋಗಿ ಆರ್ಚ್ ಹಾಕಿದೆ ಅನ್ನೋದಾದರೆ ಕರೆಕ್ಟಾಗಿ 3 ಚೈನ್ ಹಾಕ್ಕೊಂಡ್ಬಂದಿರ್ತೀರ ಅಥವಾ 4 ಚೈನ್ ಹಾಕ್ಕೊಂಡು ಬಂದಿರ್ತೀರೋ ಅದು ಅಷ್ಟೇ ಸೈಜು ಸೇಮ್ ಸೈಜೇ ಬರುತ್ತೆ. ಯಾಕೆಂದರೆ ಫುಲ್ ಸ್ಯಾರಿ ನೀವು ಒಂದೇ ಅಳತೆಲಿ ಬಂದಿರೋದ್ರಿಂದ ವಿತೌಟ್ ಬೀಡ್, ಆವಾಗ ನಿಮಗೆ ಸೇಮ್ ಆರ್ಚ್ ಬರುತ್ತೆ. ಅದೇ ಬೀಡ್ ಹಾಕೋದಾದರೆ ನೀವು ಯಾವ ಸೈಜಿದ್ದು ಬೀಡ್ ಹಾಕಿರ್ತೀರೋ ಆ ಸೈಜಿಗೆ ತಕ್ಕಂಗೆ ಆರ್ಚ್ಗಳು ಬರುತ್ತೆ. ಅದಕ್ಕೆ ಹೇಳೋದು ಡಿಸೈನ್ನ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಆಮೇಲೆ ನೋಡಿ ಇದು ಸ್ವಲ್ಪ ಜಾಸ್ತಿನೇ ತೊಗೊಳ್ತು ಚೈನು. ನೋಡಿ ಕರೆಕ್ಟಾಗಿ ಎಷ್ಟು ಚೈನ್ ಬಂತಂತ ನೋಡಿ. ಆ ಲೆಂತಿಗೆ ಕರೆಕ್ಟು ಆ ಲಾಕಿಗೆ ಬಂದು ಕೂತ್ಕೋಬೇಕು. ಅಲ್ಲಿ ಡಿಸೈನೆಲ್ಲ ಹಿಂಚ್ಕೋಬಾರ್ದು, ಬಟ್ಟೆ ಎಲ್ಲ ಹಿಂಚ್ಕೋಬಾರ್ದು. ಕರೆಕ್ಟಾಗಿ ಉದ್ದ ಎಷ್ಟಿದೆ ಅಷ್ಟೇ ಉದ್ದಕ್ಕೆ ನೀವು ಚೈನ್ ತೊಗೋಬೇಕು. ಇಲ್ಲ ಅಂದರೆ ಡಿಸೈನೆಲ್ಲ ಹಿಂಚ್ಕೊಬಿಡುತ್ತೆ. ಓಕೆ, ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಿ ಡಿಸೈನೆಲ್ಲ. ಇದು ಬಟ್ಟೆ ನಾನು ಯೂಸ್ ಮಾಡ್ತಾ ಇರೋ ಟೇಪು ದಪ್ಪ ಇದೆ, ಆದರೆ ಸೀರೆ ದಪ್ಪ ಇರಲ್ಲ, ತೆಳು ಇರುತ್ತೆ. ಸೀರೆ ಮತ್ತು ಬೇಕಾಬಿಟ್ಟಿ ಎಲ್ಲ ಚುಚ್ಚಕ್ಕೆ ಹೋಗಬೇಡಿ. ಸ್ವಲ್ಪ ಶಿಸ್ತಾಗಿ ನೀಟಾಗಿ ಚುಚ್ಚಿ. ಯಾಕೆಂದರೆ ಸೀರೆ ಹಿಂಚ್ಕೊಂಡ್ಬಿಡುತ್ತಲ್ವ, ಹೋಲೆಲ್ಲ ದೊಡ್ಡದಾಗಿ ಕಾಣಿಬಿಡುತ್ತೆ. ಆವಾಗ ಚೆನ್ನಾಗಿ ಕಾಣಲ್ಲ ಡಿಸೈನು. ನಿಮಗೆ ಫಸ್ಟು ಸ್ವಲ್ಪ ಡಿಸೈನ್ ಎಲ್ಲ ಕಲಿಸಿದ್ರ ಮೇಲೆ ಸ್ಯಾರಿಲಿ ಹಾಕೋದು ಹೇಳ್ಕೊಡ್ತೀನಿ. ಏನಿಲ್ಲ, ಹೀಗೇ ಹಾಕ್ಕೊಳ್ಳೋದು. ಆದರೆ ಸ್ಯಾರಿನ ಸ್ವಲ್ಪ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಷ್ಟೆ. ನೋಡಿ ಈ ಥರ ಲಾಸ್ಟಿಗೆ ನೀವು ಎಲ್ಲಿ ತೊಗೊಂಡಿದ್ರೋ ಫಸ್ಟ್ ಲಾಕ್ ಹಾಕಿದ್ರಲ್ವ, ಕರೆಕ್ಟ್ ಆ ಜಾಗಕ್ಕೇ ಲಾಕ್ ಹಾಕಿ ಹಾಗೆ ನಿಧಾನ ಫ್ರಂಟಿಗೆ ತಿರುಗಿಸ್ಬೇಕು. ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಲಾಕ್ ಹಾಕ್ಕೊಳ್ಳಿ ನಿಧಾನವಾಗಿ. ಅದು ಹಿಂದ್ಗಡೆ ಇದೆಯಲ್ಲ ಅದು ನಾಟ್ ಹಾಕಿದ್ದು, ಅದಕ್ಕೆಲ್ಲ ಗಮ್ ಹಾಕಿ ಅಂಟಿಸ್ಬೇಕು ನಾವು. ಅದು ಸೀರೆದು ಬ್ಯಾಕ್ ಸೈಡ್ ಬರುತ್ತೆ, ಅದು ಗಮ್ ಹಾಕಿ ಅಂಟಿಸಿದ್ರೆ ಆಯಿತು. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಫ್ರಂಟಿಂದ. ನೋಡಿ 2 ಎಳೆ ಆಯ್ತಲ್ವ ಈಗ ಚೈನು. ನೋಡಿ ಈಗ 2 ಎಳೆ ಚೈನ್ ಆಯ್ತು. ಇದು ಬ್ಯಾಕ್ ಸೈಡು. ಈಗ ಫ್ರಂಟ್ ಸೈಡ್ ತೋರಿಸ್ತಾ ಇದ್ದೀನಿ. ಇದು ಫ್ರಂಟ್ ಸೈಡು. ಅದನ್ನು ಹಾಗೆ ದಾರದಿಂದ ನೀಡಲನ್ನು ಹೊರಗೆ ತೆಗಿಬಾರ್ದು, ಆಯಿತಾ. ನೀಡಲನ್ನ ಹೊರಗೆ ತೆಗಿದೇನೆ ಹಾಗೆ ನಿಧಾನವಾಗಿ ನೀಡಲ್ ಸಮೇತ ತಿರುಗಿಸ್ಕೋಬೇಕು. ನೀಡಲ್ನ ಯಾವುದೇ ಕಾರಣಕ್ಕೂ ದಾರದಿಂದ ಹೊರಗೆ ತೆಗಿಯೋಕ್ಕೆ ಹೋಗಬೇಡಿ, ಹಾಗೆ ತಿರುಗಿಸ್ಕೊಳ್ಳಿ. ನೋಡಿ ಈಗ ನಿಮಗೆ ಸ್ಟಾರ್ಟ್ ಆಗುತ್ತೆ ಏನೇನು ಮಿಸ್ಟೇಕ್ಗಳು ನಡೆಯುತ್ತೆ ಹಾಕುವಾಗ ಅಂತ. ಈ ಥರ ಮಿಸ್ಟೇಕ್ಗಳನ್ನ ನೀವು ಮಾಡಬಾರ್ದು, ಆಯಿತಾ. ನಾನು ನಿಮಗೆ ತೋರಿಸ್ಕೊಡ್ತೀನಿ ಏನೇನು ಮಿಸ್ಟೇಕ್ಗಳು ಅಂತ. ನೋಡಿ ಲಾಕ್ ಹಾಕಿದ್ರಲ್ವ, ಈಗ ಮತ್ತೆ 4 ಚೈನ್ ತಗೊಂಡು ಆ 4 ಚೈನ್ ಎಷ್ಟು ಉದ್ದಕ್ಕಿದೆ ಫಸ್ಟ್ ಚೈನ್ ಹಾಕಿದ್ವಲ್ಲ ಆ ಲೆಂತಿಗೆ ತಗೊಂಡು ಅಲ್ಲಿ ಲಾಕ್ ಹಾಕ್ಕೊಳ್ಳಿ.
ಅಲ್ಲಿ ಲಾಕ್ ಹಾಕ್ಕೋಬೇಕು. ಓಕೆ, ನಾನು ನಿಮಗೆ ಇದು ಬೇರೆ ದಾರದಲ್ಲಿ ಹೇಳ್ಕೊಡ್ತೀನಿ. ಅಂದರೆ ನಿಮಗೆ ಗೊತ್ತಾಗಬೇಕಲ್ಲ, ಮೇಲೆ ಆರ್ಚು ಮತ್ತು ಬೇಸ್ ಲೈನು ಡಿಫ್ರೆಂಟ್ ಆಗಿದೆ ಅಲ್ವಾ. ಬೇಸ್ ಲೈನಿಗೂ ಆರ್ಚ್ ಲೈನಿಗೂ ವ್ಯತ್ಯಾಸ ಗೊತ್ತಾಗಬೇಕು ನಿಮಗೆ. ಅದಕ್ಕೆ ನಾನು ನಿಮಗೆ ಬೇಸ್ ಲೈನು ಬೇರೆ ಕಲರಲ್ಲಿ ಹೇಳ್ಕೊಡ್ತೀನಿ, ಆರ್ಚನ್ನು ಬೇರೆ ಕಲರಲ್ಲಿ ಹೇಳ್ಕೊಡ್ತೀನಿ, ಆಯಿತಾ. ನೋಡಿ, ಇದೇ ಥರ ಬೇಸ್ ಲೈನು ಒಂದು ಕಲರಲ್ಲಿ ಹೇಳಿದ್ದೀನಿ, ನಿಮಗೆ ವ್ಯತ್ಯಾಸ ಗೊತ್ತಾಗಲಿ. ಮತ್ತು ನಿಮಗೆ ಆರ್ಚ್ ಹಾಕುವಾಗ ಗೊತ್ತಾಗಬೇಕು, ಕರೆಕ್ಟಾಗಿ ಗೊತ್ತಾಗಬೇಕು ಎಷ್ಟು ತೊಗೋಬೇಕು ಏನಂತಿದೆ ಎಲ್ಲ ಒಂದೇ ಕಲರ್ ಆಗಿಬಿಟ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಅದಕ್ಕೆ ಬೇರೆ ಕಲರಲ್ಲಿ ತೊಗೊಂಡು ತೋರಿಸ್ತೀನಿ. ನೀವು ಡಿಸೈನ್ ಕೂಡ ಇದೇ ಥರನೇ ಬೇಸ್ ಹಾಕ್ಕೊಂಬಿಟ್ಟು ಡಬಲ್ ತ್ರಿಬಲ್ ಕಲರಲ್ಲಿ ಡಿಸೈನ್ ಮಾಡ್ತಾರೆ. ಅದನ್ನು ಈ ಥರನೇ ಹಾಕ್ಕೊಳ್ಳೋದು. ಆ್ಯಕ್ಚುಲಿ ಈ ಥರ ಬೇಸ್ ಹಾಕ್ಬಿಟ್ಟು ಅದನ್ನ ಉದ್ದ ದಾರ ಕಟ್ ಮಾಡಿ ಮತ್ತು ಸೇಮ್ ಅದೇ ಜಾಗದಿಂದ ಲಾಕ್ ಹಾಕ್ಕೊಳ್ಳಿ, ಡಬಲ್ ಲಾಕ್ ಹಾಕ್ಕೊಳ್ಳಿ. ಲಾಕ್ ಹಾಕ್ಬಿಟ್ಟು ಮತ್ತೆ 4 ಚೈನ್ ತಗೊಂಡು ಆ ಕುಚ್ಚು ಹಾಕೋ ಚೈನ್ ಅಳತೆಗೆ ತಗೊಂಡು 4 ಚೈನ್ ತಗೊಂಡು ಲಾಕ್ ಹಾಕ್ಕೋಬೇಕು. ಈ ಥರ ಲಾಕ್ ಹಾಕಿ ನೋಡಿ, ಎಲ್ಲಿ ಲಾಕ್ ಇದೆ ಸೆಕೆಂಡ್ ಲೈನಿನ ಲಾಕು ಅಲ್ಲೇ ಹಾಕ್ಕೊಳ್ಳಿ, ಆಯಿತಾ. ತುಂಬ ಕೆಳಗೆ ಹಾಕಬೇಡಿ, ಅದು ಎಳ್ಕೊಂಡಂಗೆ ಆಗಿಬಿಡುತ್ತೆ ಡಿಸೈನು. ನಾನು ನಿಮಗೆ ತೋರಿಸ್ತೀನಿ, ನಿಮಗೆ ಮೇಲಿಂದ ಚೈನ್ ಹಾಕ್ಕೊಂಡ್ರೆ ಯಾವ ಥರ ಇರುತ್ತೆ, ಚೈನ್ ಹಾಕಲಿಲ್ಲ ಅಂದರೆ ಯಾವ ಥರ ಡಿಸೈನ್ ಹಾಳಾಗುತ್ತೆ, ಅದೆಲ್ಲ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಈ ಥರ ಲಾಕ್ ಹಾಕ್ಕೊಂಡ್ರೆ ಈಗ ಏನು ಮಾಡಬೇಕಂದ್ರೆ ಅದು ನಿಮಗೆ ಡಬಲ್ ಕ್ರೋಶ ಹಾಕಬೇಕೀಗ. ಡಬಲ್ ಕ್ರೋಶದಲ್ಲಿ ಹೇಳ್ಕೊಡ್ತೀನಿ. ಡಬಲ್ ಕ್ರೋಶ ನಿಮಗೆ ಎಷ್ಟು ಲೆಂತಿಗೆ ಬೇಕು, ಇದು ನಿಮಗೀಗ 4 ಚೈನ್ ಹಾಕ್ಕೊಂಡಿರೋದು ನಿಮಗೆ ಅಗಲ ಜಾಸ್ತಿ ಆದರೆ ಆಗ ಇನ್ನೊಂದು ಒಳಗಡೆಯಿಂದ ಇನ್ನೊಂದು ಚೈನ್ ಹಾಕ್ಕೊಬೋದು. ಇನ್ನೊಂದು ಚೈನ್ ಹಾಕಿ ಆಮೇಲೆ ಸ್ಟಾರ್ಟ್ ಮಾಡ್ಬೋದು. ನೋಡಿ, ಈ ಥರ ತಗೊಂಡು ಅಲ್ಲಿ ನಾನು ಹಿಂದೆ ಚೈನ್ ಹಾಕ್ಕೊಂಡು ಬಂದೆ ಅಲ್ವಾ, ಆ ಚೈನಿನ ಒಳಗಿಂದ ದಾರನ ತಗೊಳ್ಬೇಕಾಗತ್ತೆ ನೀವು. ಡಬಲ್ ಕ್ರೋಶ ಯಾರಿಗೆಲ್ಲ ಹಾಕೋದು ಗೊತ್ತಿಲ್ಲ, ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಪ್ಲೇಲಿಸ್ಟಲ್ಲಿ ಕೂಡ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಡಬಲ್ ಕ್ರೋಶ ಹೇಗೆ ಹಾಕೋದು ಅಂತ ನೋಡಿ. ಈ ಥರ ದಾರನ ಒಂದು ರೌಂಡ್ ಸುತ್ತಕೊಂಡು ಆಮೇಲೆ ಕೆಳಗಡೆ ಚೈನ್ ಒಳಗಿಂದ ಹಾಕಿ ಮೇಲೆ ತೆಗೆದು ಎರಡರಲ್ಲೊಂದು ತೆಗಿಬೇಕು. ನೋಡಿ, ಈ ಥರ ಎರಡರಲ್ಲೊಂದು ತಗೋಬೇಕು. ಅದಕ್ಕೆ ಡಬಲ್ ಕ್ರೋಶ ಅಂತ ಹೇಳ್ತಾರೆ. ಈಗ ಅದಕ್ಕೆ ಬೀಡ್ ಹಾಕೋಣ. ಓಕೆ, ನಿಮಗೆ ನಾನು ಕಂಟಿನ್ಯೂಸ್ ಬೀಡ್ ಹಾಕಿದ್ರೆ ಹೇಗೆ ಕಾಣುತ್ತೆ, ಗ್ಯಾಪ್ ಬಿಟ್ಟು ಬೀಡ್ ಹಾಕಿದ್ರೆ ಹೇಗೆ ಕಾಣುತ್ತೆ ಅಂತ ಹೇಳ್ತೀನಿ. ವ್ಯತ್ಯಾಸಗಳು ತೋರಿಸ್ತೀನಿ ನಿಮಗೆ, ಡಿಸೈನ್ ಹಾಕುವಾಗ ಗೊತ್ತಾಗಲಿ ನಿಮಗೆ. ತುಂಬ ಬೀಡ್ ಯೂಸ್ ಮಾಡಿದರೆ ಹೇಗೆ ಕಾಣುತ್ತೆ, ತುಂಬ ಬೀಡ್ ಯೂಸ್ ಮಾಡಲಿಲ್ಲ ಅಂದರೆ ಹೇಗೆ ಕಾಣುತ್ತೆ ಡಿಸೈನು ಅಂತ. ಮತ್ತು ಕಂಬಗಳು ಲೂಸ್ ಹಾಕಿದ್ರೆ ಹೇಗೆ ಕಾಣುತ್ತೆ, ಟೈಟ್ ಹಾಕಿದ್ರೆ ಹೇಗೆ ಕಾಣುತ್ತೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಒಂದು ರೌಂಡ್ ದಾರದಲ್ಲಿ ಸುತ್ತಕೊಂಡು ಮತ್ತು ಆ ಚೈನ್ ಒಳಗಿಂದ ದಾರ ತೆಗೆದು ಎರಡರಲ್ಲೊಂದು ತಗೋಬೇಕು. ಅದು ಡಬಲ್ ಕ್ರೋಶ. ಓಕೆ, ಎರಡರಲ್ಲೊಂದು ಡಬಲ್ ಕ್ರೋಶ ತಗೊಂಡು ಮತ್ತು ಅದಕ್ಕೆ ಇನ್ನೊಂದು ಬೀಡ್ ಹಾಕಬೇಕು. ಇದು ಕಂಟಿನ್ಯೂಸ್ ಬೀಡ್ ಹಾಕ್ತಾಯಿದ್ದೀನಿ ನಾನು, ಒಂದೊಂದು ಡಬಲ್ ಕ್ರೋಶಕ್ಕೆ ಒಂದೊಂದು ಬೀಡನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಬೀಡ್ ಹಾಕೋಣ. ಬೀಡು ಸೈಜೆಲ್ಲ ನೋಡ್ಕೊಳ್ಳಿ, ನೀವು ಚಿಕ್ಕ ಬೀಡ್ ಯೂಸ್ ಮಾಡಬೇಕಾಗತ್ತೆ ಆ ಜಾಗದಲ್ಲೆಲ್ಲ. ಓಕೆ, ನೋಡಿ, ಈ ಥರನೇ ಹಾಕ್ತಾ ಬನ್ನಿ. ಆ ಚೈನು ಎಷ್ಟು ಉದ್ದ ಇದೆ, ಕೆಳಗಡೆ ಚೈನ್ ಹಾಕಿದ್ದೀನಲ್ಲ ಬೀಡು ಹಿಂದೆಗಡೆ, ಆ ಚೈನ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದಕ್ಕೂ ನೀವು ಹಾಕ್ಕೊಳ್ತಾ ಬರಬೇಕು ಮನೆಗಳನ್ನ. ನೋಡಿ, ನಾನು ಎಲ್ಲಿ ಹಿಡ್ಕೊಂಡಿದ್ದೀನಿ ನೋಡಿ, ಆರ್ಚ್ ಹಾಕುವಾಗ ಅದೇ ಜಾಗನ ಹಿಡ್ಕೊಳ್ಳಿ, ಆಯಿತಾ. ನೀವು ತುಂಬ ಕೆಳಗೆ ಹಿಡ್ಕೊಂಡು ಆರ್ಚ್ ಹಾಕೋಕ್ಕೆ ಹೋಗಬೇಡಿ, ಅದು ಹಾಳಾಗುತ್ತೆ ಡಿಸೈನು. ನೋಡಿ, ಈಗ ಬೀಡ್ ಹಾಕಿ ಈ ಥರ ಬೀಡ್ ಹಾಕ್ಕೊಳ್ತಾ ಬನ್ನಿ, ಆಯಿತಾ. ಎಷ್ಟು ಉದ್ದ ಆಗುತ್ತೆ ಅಷ್ಟು ಉದ್ದ ಹಾಕ್ಕೊಳ್ಳಿ. ಎಷ್ಟು ಕಂಬಗಳು ಬೇಕೋ ಅಷ್ಟು ಕಂಬಗಳಿಗೆ. ನೋಡಿ, ಇದನ್ನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಿದ್ದೀನಿ. ಎಲ್ಲ ಕಂಬನೂ ಹಾಕೋದು ನಿಮಗೆ ನೋಡೋ ಅವಶ್ಯಕತೆ ಏನಿಲ್ಲ. 1-2 ಕಂಬ ಹಾಕೋದು ಹೇಳ್ಕೊಟ್ಟೆ ಅಲ್ವಾ, ಆ ಥರ ಕಂಬನ ಹಾಕಿ ಬೀಡ್ ಹಾಕಿ
1 ಬೈ 1 ಬೀಡ್ ಹಾಕ್ಕೊಳ್ತಾ ಡಬಲ್ ಕ್ರೋಶ ಹಾಕ್ಕೊಳ್ತಾ ಬನ್ನಿ. ನೀವು ಇದನ್ನು ಡಿಸೈನ್ ಏನು ಸೀರಿಯಸ್ ಆಗಿ ಕಲಿಯೋ ಅವಶ್ಯಕತೆ ಇಲ್ಲ. ನಿಮಗೆ ಮಿಸ್ಟೇಕ್ ಏನಾಗುತ್ತೆ ಡಿಸೈನ್ ಹಾಕೋದ್ರಿಂದ ಅನ್ನೋದನ್ನು ಮಾತ್ರ ತೋರಿಸ್ಕೊಡ್ತಿದ್ದೀನಿ ಅಷ್ಟೇ. ನಿಮಗೆ ನೆಕ್ಸ್ಟ್ ವಿಡಿಯೋಯಿಂದ ಕರೆಕ್ಟಾಗಿ ಡಿಸೈನ್ಗಳನ್ನ ತೋರಿಸ್ಕೊಳ್ತಾ ಬರ್ತೀನಿ, ಓಕೆನಾ? ನೆಕ್ಸ್ಟ್ ವಿಡಿಯೋದಿಂದ ಕರೆಕ್ಟಾಗಿ ಡಿಸೈನ್ ಹೇಗೆ ಹಾಕೋದಂತ ತೋರಿಸ್ಕೊಡ್ತಾ ಬರ್ತೀನಿ. ಅದ್ರ ಪ್ರಕಾರ ಕಲಿತಾ ಬಂದರೆ ಆಯಿತು. ನೋಡಿ ಈ ಥರ ಹಾಕ್ಕೊಳ್ತಾ ಬನ್ನಿ. ಈಗ ತೋರಿಸ್ತಿದ್ದೀನಿ ನೋಡಿ, ಲೆಕ್ಕ ಮಾಡಿ ನೋಡಿ ಎಷ್ಟು ಬೀಡು ಹಾಕಿದ್ದೀನಿ, ಎಷ್ಟು ಕಂಬ ಹಾಕಿದ್ದೀನಿ ಅಂತ. ನೋಡಿ ಮತ್ತೆ ಈ ಕಡೆ ಸ್ವಲ್ಪ ಎಳ್ಕೊಬೇಕು. ಎಳ್ಕೊಂಡು ಮತ್ತೆ ಎಷ್ಟು ಕಂಬ ಬೇಕಾಗ್ಬೋದು, ಅಂದರೆ ಎಷ್ಟು ಡಬಲ್ ಕ್ರೋಶ ಬೇಕಾಗ್ಬೋದು ಅಂತ ನೋಡಿಬಿಟ್ಟು ಆ ಗ್ಯಾಪ್ ಇರೋ ಜಾಗದಲ್ಲಿ ಹಾಕ್ಕೊಳ್ಳಿ, ಆಯಿತಾ? ಮತ್ತು ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀರ ಕಂಬನ ಅಲ್ಲಿಗೇ ಎಂಡ್ ಮಾಡಿ, ಓಕೆ? ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀರ ಅಲ್ಲಿಗೇ ಲಾಕ್ ಹಾಕಬೇಕಾಗಿರುತ್ತೆ. ನೀವು ಎಲ್ಲಿ ಸ್ಟಾರ್ಟ್ ಮಾಡ್ತೀರೋ ಅಲ್ಲೇ ಲಾಕ್ ಹಾಕಬೇಕು. ಅಲ್ಲೇ ಲಾಕ್ ಹಾಕಬೇಕು ಅಂದರೆ ನೀವು ಫಸ್ಟು ಎಷ್ಟು ಕಂಬ ಬೇಕಾಗುತ್ತೆ ಅಂತ ಈ ಥರ ನಿಧಾನವಾಗಿ ಎಳೆದ್ಬಿಟ್ಟು ನೋಡ್ಕೊತ ಈ ಥರ ನೋಡ್ಕೊತ ಬರಬೇಕಾಯ್ತಾ? ನಿಮಗೆ ಅದು ಅಡಿಗಡೆ ಚೈನು ಜಾಸ್ತಿ ಉದ್ದ ಇದ್ದರೆ, ಗ್ಯಾಪ್ ಇದ್ದರೆ ಲೂಸ್ ಆಗಿಬಿಡುತ್ತೆ, ನಿಮಗೆ ಡಿಸೈನ್ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ನೋಡ್ಕೊತ ಬರಬೇಕು ಇನ್ನೆಷ್ಟು ಕಂಬ ಹಾಕ್ಬೋದು ಅಂತ. ನೋಡಿ ಇನ್ನೂ ಸ್ವಲ್ಪ ಜಾಗ ಇದೆ ಕೆಳಗಡೆ ಚೈನಲ್ಲಿ. ಅದು ಡಿಸೈನ್ ಕಂಪ್ಲೀಟ್ ಅಂತ ಅನಿಸಲ್ಲ. ಮತ್ತು ಕರೆಕ್ಟಾಗಿ ಅದೇ ಜಾಗಕ್ಕೆ ಲಾಕ್ ಮಾಡೋಕ್ಕೆ ಅದು ಕಡಿಮೆ ಆಗುತ್ತೆ. ಅದಕ್ಕೆ ಇನ್ನೂ ಒಂದು ಕಂಬನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಕಂಬ ಹಾಕ್ಕೊಂಡು ಇಟ್ಟು ನೋಡಬೇಕು ನೀವು ನೀಟಾಗಿ. ಎಲ್ಲಿ ಲಾಕ್ ಮಾಡಬೇಕಾಗುತ್ತೋ ಆ ಜಾಗದಲ್ಲಿ ಇಟ್ಟು ನೋಡುವಾಗ ನಿಮಗೆ ಗೊತ್ತಾಗುತ್ತೆ. ಈ ಥರ ನೀಟಾಗಿ ಮುಟ್ಟಿ ಎಳೆದ್ಬಿಟ್ಟು ನೋಡಿ, ಆಯಿತಾ? ಈಗ ನಿಮಗೆ ಕರೆಕ್ಟ್ ಇದೆ ಅನಿಸುತ್ತೆ ಅಲ್ವಾ? ನೋಡಿ ಇದು ಹಾಕಿರೋದು ಆರ್ಚ್ ಹಾಕಿರೋದು ಸೈಜು ಕರೆಕ್ಟ್ ಇದೆ ಅನಿಸುತ್ತೆ. ಈ ಥರ ನೀವು ನೋಡ್ಕೊತ ಹಾಕಬೇಕಾಗತ್ತೆ. ಫಸ್ಟು ನೀವು ಏನು ಗೊತ್ತಾ, ಬೀಡು ಅಥವಾ ಮನೆ ಹಾಕಿರ್ತೀರಲ್ಲ 4 ಚೈನು 3 ಚೈನು, ಅದಕ್ಕೆ ಒಂದೇ ಟೈಪಲ್ಲೇ ಹಾಕ್ಕೊಂಡು ಹೋಗಿರೋದ್ರಿಂದ ಫಸ್ಟಿದು ನಿಮಗೆ ಫಸ್ಟಿದು ಅಥವಾ ಎರಡನೇದು ಆರ್ಚ್ ನಿಮಗೆ ಅಳತೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಎಷ್ಟು ಕಂಬ ಹಾಕಿದೆ, 5 ಹಾಕಿದ್ನ, 10 ಹಾಕಿದ್ನ, 9 ಹಾಕಿದ್ನ ಅಂತ ಲೆಕ್ಕ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ನಿಮಗೆ ಕಷ್ಟ ಆಗಲ್ಲ. ಈಗ ಫಸ್ಟಿದು 10 ಹಾಕಿದರೆ ನೆಕ್ಸ್ಟ್ ಇದು 10 ಹಾಕಬೇಕಾಗತ್ತೆ. ನೆಕ್ಸ್ಟ್ ಇದು 10 ಹಾಕಿದರೆ ಎಂಡ್ವರೆಗೂ 10 ಹಾಕಬೇಕಾಗತ್ತೆ. ನಾನೀಗ 3 ಟೈಪಿದು ಬೀಡ್ಸ್ ಹಾಕಿದ್ದೀನಿ. ಅದು ಬೇರೆ ಬೇರೆ ಸೈಜಲ್ಲಿ ಬರುತ್ತೆ. ಆದರೆ ನೀವು ಸೀರೆಗೆ ಹಾಕೋಕ್ಕೆ ಸೇಮ್ ಸೈಜ್ ಹಾಕಿರ್ತೀರಲ್ವ, ಅದಕ್ಕೆ ನಿಮಗೆ ವ್ಯತ್ಯಾಸ ಅನಿಸಲ್ಲ, ಆಯಿತಾ? ಇವಾಗ ನಿಮಗೆ ಬೇರೆ ಟೈಪ್ ಬರುತ್ತೆ. ಈಗ ನೋಡಿ ಅಲ್ಲೆಷ್ಟು ಹಾಕಿದ್ದೀನಿ ಬೀಡ್ಸು ಅಷ್ಟೇ ಇರೋದಿಲ್ಲ, ಓಕೆ? ಈಗ ನಂದು ನೆಕ್ಸ್ಟ್ ಬೀಡಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ, ಸೇಮ್ ಇರೋದಿಲ್ಲ ಆರ್ಚು. ಸೇಮ್ ನೋಡಿ ಈ ಥರ ತುಂಬ ಬೀಡ್ಸ್ ಹಾಕಿದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ನನಗೆ ಇಷ್ಟ ಆಗೋದಿಲ್ಲ. ಬರೀ ಬೀಡ್ಸೇ ಕಾಣಿಸ್ತಾ ಇರುತ್ತೆ, ಡಿಸೈನ್ ಅಂತ ಥ್ರೆಡ್ ವರ್ಕ್ ಕಾಣೋದಿಲ್ಲ ನೋಡಿ. ಮತ್ತು ನಾನು ಲೂಸ್ ಹಾಕಿದ್ದೀನಿ ನೋಡಿ ಕಂಬಗಳನ್ನ, ಅಷ್ಟೊಂದು ಲುಕ್ ಇಲ್ಲ. ಈಗ ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಚೈನ್ ಬಗ್ಗೆ ಹೇಳ್ತಿದ್ದೀನಿ. ಈಗ ಚೈನ್ ನೋಡಿ, ಕೆಲವರು ಈ ಥರ ಹಾಕ್ಕೊಂಡು ಹೋಗ್ತಾರೆ. ಚೈನ್ ಒಳಗಿಂದ ಹಾಫ್ ಕ್ರೋಶ ಇದೆಯಲ್ಲ, ಈ ಥರ ಹಾಫ್ ಕ್ರೋಶದ ಥರ ಹಾಕ್ಕೊಂಡು ಹೋಗ್ತಾರೆ. ಅಲ್ಲಿ ಹೇಗೂ ಕುಚ್ಚು ಹಾಕೋದಲ್ಲ, ಏನು ಕಾಣೋದಿಲ್ಲ ಅಂತ ಅಂದ್ಕೊಂಡು. ಆದರೆ ನಾವು ಮಾಡೋ ಮಿಸ್ಟೇಕ್ ಏನಂದರೆ, ಅಲ್ಲಿ ಹಾಫ್ ಕ್ರೋಶನ ಹಾಕ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಟೈಟ್ ಅಂತ ಅನಿಸುತ್ತೆ. ಅಂದರೆ ಹಿಂದೆ ಸೀರೆ ಎಲ್ಲ ಹೀಗೆ ಕೊಟ್ಟೆಯಾಗಿ ಹೋಗುತ್ತೆ. ಆದರೆ ಹಾಕ್ಬೋದು, ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಂತೇನಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಆದರೆ ನಮಗೆ ನೋಡಿ ಫಸ್ಟ್ ಇದು ಚೈನ್ ಹಾಕಿದ್ದೀನಿ, ಅದು ಸ್ವಲ್ಪ ಲೂಸ್ ಇರೋದ್ರಿಂದ ಏನು ಅನಿಸಲ್ಲ. ಇಲ್ಲಿ ನಾವು ಅದು ಹಾಫ್ ಕ್ರೋಶ ಹಾಕಿರೋದ್ರಿಂದ ಈ ಡಿಸೈನ್ ಈ ಕಡೆ ಎಳ್ಕೊಂಡಂಗೆ ಅಂತ ಅನಿಸುತ್ತೆ. ಅದು ನಿಮಗೆ ಈಗ ಫಿನಿಶಿಂಗ್ ಮಾಡುವಾಗ ಗೊತ್ತಾಗುತ್ತೆ, ಈಗ ಗೊತ್ತಾಗಲ್ಲ. ಫಿನಿಶಿಂಗ್ ಮಾಡ್ತೀನಿ ನೋಡಿ, ಫಿನಿಶ್ ಮಾಡಿದ್ರ ಮೇಲೆ ತೋರಿಸ್ತೀನಿ ನಿಮಗೆ ಏನೇನು ಮಿಸ್ಟೇಕ್ ಆಗಿದೆ ಅಂತ ಹೇಳಿ. ಮತ್ತು ಆರ್ಚು ಕೂಡ ಲೂಸ್ ಆಗಿದೆ ನೋಡಿ, ಲೂಸ್ ಹಾಕಿದ್ದೀನಿ ನಾನು. ಲೂಸ್ ಹಾಕಿರೋದ್ರಿಂದ ಆ ಆರ್ಚು ನೀಟಾಗಿ ಕಾಣಿಸ್ತಾ ಇಲ್ಲ, ಏನೋ ಒಂಥರ ಕಾಣಿಸುತ್ತೆ.
ಇದು ನೋಡಿ, ಇದೀಗ ಇಲ್ಲ ನಾನು ಹಾಕ್ಕೊಂಡು ಬಂದೆ ಅಲ್ವಾ, ಹಾಫ್ ಕ್ರೋಶ ಹಾಕ್ಕೊಂಡು ಬಂದು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇನ್ನೊಂದು ಲಾಕ್ ಮಾಡ್ಕೊಳ್ಳಿ, ಚೈನ್ ಹಾಕ್ಕೊಳ್ಳಿ. ಯಾಕೆಂದರೆ ನನಗಿಲ್ಲಿ ಕ್ರೋಶ ಹಾಕಲಿಕ್ಕೆ 4 ಚೈನ್ ಹಾಕಿರೋದು ತುಂಬ ಉದ್ದ ಅಂತ ಅನಿಸುತ್ತೆ. ಉದ್ದ ಅಂತ ಅನಿಸಿದ್ರೆ ಏನು ಮಾಡಬೇಕಂದ್ರೆ ಅಲ್ಲೇ ನೀವು ಒಂದು ಒಳಗಿಂದ ಚೈನ್ ತೊಗೊಳ್ಳಿ, ಹಾಫ್ ಕ್ರೋಶ ತೊಗೊಂಡು ಆಮೇಲೆ ನೀವು ಆರ್ಚ್ ಸ್ಟಾರ್ಟ್ ಮಾಡಿ. ಈಗ ನಾನು ಸ್ಟಾರ್ಟ್ ಮಾಡಿದ್ನಲ್ಲ ಆ ಥರ ನೋಡಿ, ಎರಡರಲ್ಲೊಂದು ತೊಗೊಳ್ಳಿ. ಇದಕ್ಕೆ ನಾನು ಬೀಡ್ಸ್ ಹಾಕಲ್ಲ, ಲೀಫ್ ಹಾಕಿ ತೋರಿಸ್ತೀನಿ. ಲೀಫ್ ಹಾಕಿರೋದ್ರಿಂದ ಹೇಗೆ ಕಾಣಿಸುತ್ತೆ ಅಂತ 3 ಕೂಡ ಬೇರೆ ಬೇರೆ ಥರ ತೋರಿಸ್ತೀನಿ. ಬೇರೆ ಬೇರೆ ಥರ ಹಾಕೋದ್ರಿಂದ ಯಾವ ಥರ ಲುಕ್ಗಳು ಕಾಣುತ್ತೆ, ಲೂಸ್ ಹಾಕೋದ್ರಿಂದ ಯಾವ ಥರ ಕಾಣಿಸುತ್ತೆ, ಟೈಟ್ ಹಾಕೋದ್ರಿಂದ ಯಾವ ಥರ ಕಾಣಿಸುತ್ತೆ ಎಲ್ಲ ಗೊತ್ತಾಗಲಿ ನಿಮಗೆ. ಆವಾಗ ನಿಮಗೆ ಅನಿಸುತ್ತೆ ಯಾವ ಥರ ಹಾಕ್ಬೋದು ಅಂತ ಹೇಳಿ. ನೋಡಿ, ಇದು ಸ್ವಲ್ಪ ಟೈಟ್ ಆಗ್ತಿದ್ದೀನಿ ನಾನು ಆರ್ಚನ್ನು. ಇದು ಡಬಲ್ ಕ್ರೋಶನೇ ಹಾಕ್ತಾರೆ, ಇದು ಕೂಡ ಡಬಲ್ ಕ್ರೋಶನೇ, ಅದು ಕೂಡ ಡಬಲ್ ಕ್ರೋಶನೇ. ಅದು ನಾನು ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಕೇಳ್ಕೊಂಡಿದ್ದೆ. ಆ 4 ಚೈನ್ ಎಷ್ಟು ಉದ್ದ ಇತ್ತು ಅಷ್ಟೇ ಉದ್ದಕ್ಕೇ ಕಂಬನ ಹಾಕ್ಕೊಂಡು ಬಂದಿದ್ದೆ. ಆದರೆ ಇದನ್ನು ಹಾಗೆ ಮಾಡಲಿಲ್ಲ, ಸ್ವಲ್ಪ ಶಾರ್ಟಾಗಿ ಹಾಕ್ತಾಯಿದ್ದೀನಿ ಕಂಬಗಳನ್ನ. 4 ಕಂಬ ಹಾಕಿದೆ. ಇವಾಗ 4 ಕಂಬ ಹಾಕಿ ಲೀಫ್ ಆ್ಯಡ್ ಮಾಡ್ಕೊಳ್ತೀನಿ. ಅಂದರೆ ಮಿಡ್ಲಲ್ಲಿ ಹಾಕಬೇಕಾದ್ರೆ ನೋಡಿ, ಆ ಚೈನಲ್ಲಿ ನೀವು ಕಂಬ ಹಾಕ್ತಾ ಬರುವಾಗ ಗೊತ್ತಾಗುತ್ತೆ ನಿಮಗೆ. ಅದು ಅರ್ಧ ಚೈನ್ ಫಿಲ್ ಆದ ನಂತರ ಮಧ್ಯದಲ್ಲಿ ಬೀಡ್ ಆ್ಯಡ್ ಮಾಡಿ, ಆವಾಗ ಕಂಬ ನೀಟಾಗಿ ಬರುತ್ತೆ, ಅಲ್ಲ ಕ್ರೋಶ ನೀಟಾಗಿ ಬರುತ್ತೆ, ಸೈಜ್ ಕರೆಕ್ಟಾಗಿ ಬರುತ್ತೆ. ಈಗ ಈ ಕಡೆ 4 ಹಾಕಿದೆ, ಆ ಕಡೆ ಒಂದು 5 ಹಾಕಬೇಕಾಗತ್ತೆ. ಆ ಕಡೆ 4ಕ್ಕೆ ಅಲ್ಲ 5 ಹಾಕಬೇಕಾಗತ್ತೆ. 5 ಕಂಬ ಹಾಕೋದ್ರಿಂದ ಫಿನಿಶಿಂಗ್ ಕರೆಕ್ಟ್ ಬರುತ್ತೆ. ಅದು ನೋಡ್ಕೊತ ಹಾಕಿ ಆಯಿತಾ ನೀವು. ಚೈನ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದಕ್ಕೆ ಕರೆಕ್ಟ್ ಬರೋ ಹಾಗೆ. ಈಗ ನಿಮಗೆ ಲೆಕ್ಕ ಮಾಡ್ದೇ ಗೊತ್ತಾಗೋದಿಲ್ಲ, ಫಸ್ಟು ಅದು ಗೊತ್ತಾಗುತ್ತೆ. ಆದರೆ ಚೈನಲ್ಲಿ ಎಲ್ಲಿವರೆಗೂ ಕಂಬ ಬಂತು ಅದು ಗೊತ್ತಾಗುತ್ತಲ್ಲ ನಿಮಗೆ, ಡಿಸ್ಟೆನ್ಸು ಈ ಕಡೆ ಎಷ್ಟು ಉಳಿದಿದೆ ಆ ಕಡೆ ಎಷ್ಟು ಉಳಿದಿದೆ ಅಂತ. ಆ ಅಂದಾಜಲ್ಲಿ ನೀವು ಹಾಕ್ಕೊಳ್ತಾ ಬನ್ನಿ ಆಯಿತಾ. ಮಧ್ಯದಲ್ಲಿ ಬೀಡ್ ಆ್ಯಡ್ ಮಾಡುವಾಗ ಬರೇ ಆರ್ಚ್ ಹಾಕೋದಾದರೆ ಬೀಡ್ ಆ್ಯಡ್ ಮಾಡಿದೆ ಸುಮ್ಮನೆ ಹಾಕ್ಕೊಂಡು ಹೋಗ್ಬಿಡ್ಬೋದು, ಅದೇನು ಲೆಕ್ಕ ಮಾಡಬೇಕಂತೇನಿಲ್ಲ. ಆದರೆ ಈ ಥರ ಮಧ್ಯೆ ಬೀಡ್ ಆ್ಯಡ್ ಮಾಡುವಾಗ ಬೀಡೆಲ್ಲ ನೇರವಾಗಿ ಮಿಡ್ಲಲ್ಲೇ ಬರಬೇಕಾಗತ್ತೆ. ಆವಾಗ ನೀವು ಸ್ವಲ್ಪ ನೋಡ್ಕೊಂಡು ಹಾಕಬೇಕಾಗತ್ತೆ ಚೈನಿಗೆ. ನೋಡಿ, ಈ ಥರ ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಅದು ಕೂಡ ಲೀಫ್ ನಿಮಗೆ ಯಾವ ಥರ ಕಾಣಿಸುತ್ತೆ ನೋಡಿ. ಫಸ್ಟ್ ಡಿಸೈನಿಗೂ ಸೆಕೆಂಡ್ ಡಿಸೈನಿಗೂ ಏನು ಡಿಫ್ರೆನ್ಸ್ ಅಂತ ಅನಿಸುತ್ತೆ, ಗೊತ್ತಾಗುತ್ತೆ ನಿಮಗೆ. ನೋಡಿ, ಈ ಥರ ಚೈನನ್ನು ಬಿಟ್ಬಿಡಬೇಡಿ ಆಯಿತಾ. ಫಿಲ್ ಮಾಡಬೇಕು ನೀವು ಕರೆಕ್ಟ್. ಈ ಕಡೆ ತುದಿಯಿಂದ ಆ ಕಡೆ ತುದಿವರೆಗೂ ಕರೆಕ್ಟ್ ಫಿಲ್ಲಿಂಗ್ ಮಾಡಬೇಕು ನೀವು ಕ್ರೋಶನ. ಮತ್ತು ಇಟ್ಟು ನೋಡ್ತಾ ಇರಿ, ನೀವು ಎಲ್ಲಿ ಡಿಸೈನ್ ಸ್ಟಾರ್ಟ್ ಮಾಡಿರ್ತೀರ, ಯಾವ ಥರ ಸ್ಟಾರ್ಟ್ ಮಾಡಿರ್ತೀರೋ ಅದೇ ಜಾಗಕ್ಕೇ ಹೋಗಿ ನೀವು ಲಾಕ್ ಹಾಕಬೇಕು. ಓಕೆ, ನೋಡಿ ಈ ಡಿಸೈನಿಗೂ ಆ ಡಿಸೈನಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಇದು ಡಬಲ್ ಕ್ರೋಶನೇ, ಅದು ಡಬಲ್ ಕ್ರೋಶನೇ. ಓಕೆ, ನೋಡಿ ಇದು ಸಿಂಗಲ್ ಲೀಫ್ ಹಾಕಿದ್ದೀನಿ ಮತ್ತು ಟೈಟ್ ಹಾಕಿದ್ದೀನಿ ಕ್ರೋಶನ. ಟೈಟ್ ಕ್ರೋಶ ಹಾಕಿರೋದ್ರಿಂದ ನೋಡಿ ಯಾವ ಥರ ಕಾಣಿಸುತ್ತೆ ಡಿಫ್ರೆನ್ಸ್ ಅಂತ ಹೇಳಿ. ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ಒಂದೇ ಥರ ಕಾಣೋದಿಲ್ಲ. ನೋಡಿ, ಈ ಥರ ಲಾಕ್ ಹಾಕಿ ಆಮೇಲೆ ಇಟ್ಟು ನೋಡ್ಕೋಬೇಕಾಯ್ತಾ. ಡಬಲ್ ಕ್ರೋಶ ಎರಡರಲ್ಲೊಂದು ಹಾಕಿ ಈ ಥರ ಆವಾಗವಾಗ ನೀವು ಆರ್ಚ್ಗಳನ್ನ ಸರಿ ಮಾಡ್ಕೊತ ನೋಡಬೇಕಾಗತ್ತೆ. ಸಿಲ್ಕ್ ಥ್ರೆಡ್ ಅಲ್ವಾ, ಸ್ವಲ್ಪ ಸ್ಮೂತ್ ಇರೋದ್ರಿಂದ ಬೆಂಡಿರುತ್ತೆ. ಈ ಥರ ಎಳೆದ್ಬಿಟ್ಟು ನೋಡ್ಕೊತ ಬನ್ನಿ, ಗೊತ್ತಾಗುತ್ತೆ ನಿಮಗೆ. ಯಾವಾಗ ಹಿಂದ್ಗಡೆ ಅದು ಬೀಡ್ಸ್ ಹಿಂದ್ಗಡೆ ಚೈನ್ ಇದೆಯಲ್ವಾ, ಕರೆಕ್ಟ್ ಅದು ಫಿಲ್ ಆಯಿತಾ ಅಂತ ಹೇಳಿ ಅದಕ್ಕೆ ಉದ್ದಕ್ಕೆ ತಕ್ಕಂಗೆ ಇದು ಡಿಸೈನ್ ಹಾಕಬೇಕು. ನೋಡಿ, ಇದು ಎಷ್ಟು ಡಿಫ್ರೆಂಟಾಗಿ ಕಾಣಿಸುತ್ತೆ ಫಸ್ಟ್ ಆರ್ಚಿಗಿಂತ. ಅದು ಡಬಲ್ ಕ್ರೋಶನೇ, ಇದು ಡಬಲ್ ಕ್ರೋಶನೇ. ಆದರೆ ಅದು ಸ್ವಲ್ಪ ಲೂಸ್ ಹಾಕಿದ್ದೀನಿ, ಎತ್ತರ ಹೈಟ್ ಹಾಕಿದ್ದೀನಿ, ಮತ್ತು ತುಂಬ ಬೀಡ್ಗಳು ಆ್ಯಡ್ ಮಾಡಿದ್ದೀನಿ. ಇದು ತುಂಬ ಬೀಡಿಲ್ಲ. ಆ ಮಧ್ಯದಲ್ಲಿ ನೋಡಿ, ಆ ಕುಚ್ಚು ಹಾಕೋ ಜಾಗದಲ್ಲಿ ಹಾಫ್ ಕ್ರೋಶ ಹಾಕಿದ್ದೀನಿ. ಮೇಲೆ ಚೈನ್ ಹಾಕ್ಕೊಂಡು ಬಂದಂಗೆ ಬರಲಿಲ್ಲ. ಮತ್ತು ನೀವು ಅಲ್ಲಿ ಜಾಗದ ಬಗ್ಗೆ ಏನು ತಲೆಬಿಸಿ ಮಾಡೋಗತ್ತೆ ಏನಿಲ್ಲ. ಅಲ್ಲಿ ಕುಚ್ಚು ಬರುತ್ತಲ್ವ ನಿಮಗೆ, ಕುಚ್ಚು ಬರೋದ್ರಿಂದ ಗೊತ್ತಾಗಲ್ಲ ಹೆಚ್ಚು ಕಮ್ಮಿ ಆಗಿರೋದು.
ನೋಡಿ ನಂದು ಫಸ್ಟ್ ಡಿಸೈನ್ ಇದೆ ಎಷ್ಟು ಮಿಸ್ಟೇಕ್ ಇದೆ ಅಂತ ಹೇಳಿ. ಅದು ಬಟ್ಟೆ ಕೂಡ ಕೊಟ್ಟೆ ಆಗಿ ಹೋಗಿದೆ. ಅಂದರೆ ನಾನು ಈ ಕಡೆ ಹಾಫ್ ಕ್ರೋಶ ಹಾಕಿದೆ, ಆ ಕಡೆ ಚೈನ್ ಹಾಕಿದೆ, ಅದು ಡಿಫ್ರೆನ್ಸ್ ಬಂದಿದೆ ನೋಡಿ. ಗೊತ್ತಾಗ್ತಾ ಇದೆಯಾ? ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳಿದೆ ಅಷ್ಟೇ. ಈ ಕಡೆ ಹಾಫ್ ಕ್ರೋಶ ಕೂಡ ಹಾಕಬಹುದು, ಆ ಥರ ಚೈನೇ ಹಾಕಿ ಬಿಡಬೇಕಂತೇನಿಲ್ಲ. ಮೇಲೆ ಹಾಕಬೇಕಾದ್ರೆ ಈ ಥರ ಹಾಫ್ ಕ್ರೋಶ ಕೂಡ ಹಾಕ್ಬೋದು ಅನ್ನೋದಕ್ಕೋಸ್ಕರ ನಿಮಗೆ ತೋರಿಸ್ದೆ. ಅದರಿಂದ ಅಲ್ಲಿ ಕೊಟ್ಟೆ ಬಂದಿದೆ ನೋಡಿ ಬಟ್ಟೆ. ಅದಕ್ಕೆ ಯಾವಾಗಲೂ ನೀವು ಹಾಕ್ಕೊಳ್ತಾ ಹೋಗುವಾಗ ಒಂದೇ ಥರ ಹಾಕಬೇಕು. ಒಂದಾ ಹಾಫ್ ಕ್ರೋಶ ಹಾಕಿದರೆ ಹಾಫ್ ಕ್ರೋಶ ಹಾಕಬೇಕಿಲ್ಲ. ಈಗ ಚೈನ್ ಹಾಕ್ತೆ ನೋಡಿ ನಾನು, ಕುಚ್ಚುಗಟ್ಟೋ ಜಾಗದಲ್ಲಿ ಚೈನ್ ಹಾಕಿದೆ, ಇಲ್ಲ ಚೈನ್ ಹಾಕಬೇಕು. ಯಾವುದೇ ಕಾರಣಕ್ಕೂ ಚೈನ್ ಇದೆಯಲ್ಲ, ನೀವು ಸ್ವಲ್ಪ ಒಂದು ಚೂರು ಉದ್ದ ಇಟ್ಟರಾದರೂ ಏನು ಗೊತ್ತಾಗೋದಿಲ್ಲ, ಯಾಕಂದರೆ ಕುಚ್ಚು ಕಟ್ಟೋದ್ರಿಂದ ಕಟ್ಟು ಹೋಗಿಬಿಡುತ್ತೆ. ಆದರೆ ಗಿಡ್ಡೆ ಮಾತ್ರ ಹಾಕಿ ಎಳೆದು ಲಾಕ್ ಹಾಕೋಕ್ಕೆ ಹೋಗಬೇಡಿ. ಆ ಸೀರೆ ಎಲ್ಲ ಕೊಟ್ಟೆ ಆಗಿಬಿಡುತ್ತೆ, ತುಂಬಾ ಗಲೀಜಾಗಿಬಿಡುತ್ತೆ, ಕಾಣಿಸೋದಿಲ್ಲ ಚೆನ್ನಾಗಿ. ನೋಡಿ ಅದೇ ಥರ ಒಂದು ಕುಚ್ಚಿಗೆ ಹಾಕೋ ಜಾಗದಲ್ಲಿ ಒಂದು ಚೈನ್ ಹಾಕ್ಕೊಳ್ಳಿ. ಓಕೆ, ಚೈನ್ ಹಾಕ್ಕೊಂಡು ಅಲ್ಲಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ನೆಕ್ಸ್ಟ್ ನಾನು ಆರ್ಚ್ ಹೇಳ್ಕೊಡ್ತೀನಿ. ಅದು ಆ ಆರ್ಚು ಕೂಡ ಹೇಗಿರುತ್ತೆ ಅಂದರೆ ಅದು ಕೂಡ ಡಬಲ್ ಕ್ರೋಶನೇ ಆಗಿರುತ್ತೆ. ಅದು ನಿಮಗೆ ಡಬಲ್ ಕ್ರೋಶದಲ್ಲಿ ಆರ್ಚ್ಗಳನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಕಂಪ್ಲೀಟಾಗಿ, ಹೇಗೆ ಬರುತ್ತೆ, ಏನು ಡಿಫ್ರೆನ್ಸ್ ಆಗಿ ಕಾಣುತ್ತೆ ಅಂತ. ಅದು ಕೂಡ ಡಿಸೈನ್ ಆಗಿರಲ್ಲ, ನಿಮಗೆ ಇದೊಂಥರ ಕ್ಲಾಸ್ ಆಗಿರುತ್ತೆ ಯಾವ ಥರ ಹಾಕೋದು ಅಂತ ಹೇಳಿ. ನಿಮಗೆ ಕರೆಕ್ಟಾಗಿ ಟಿಪ್ಸ್ ಎಲ್ಲ ಗೊತ್ತಿರಬೇಕು, ಟ್ರಿಕ್ಸ್ ಎಲ್ಲ ಗೊತ್ತಿರಬೇಕು, ಏನೇನು ಮಿಸ್ಟೇಕ್ ಮಾಡಬಾರ್ದು ಅಂತ ಗೊತ್ತಿರಬೇಕು. ಓಕೆ, ಈಗ ನೋಡಿ ಬೀಡ್ಸ್ಗಳ ಬಗ್ಗೆ ಗೊತ್ತಿರಬೇಕು. ಉದ್ದ ಬೀಡ್ಸ್ ಹಾಕಿದರೆ ಹಿಂದ್ಗಡೆಯಿಂದ ಚೈನ್ ಎಷ್ಟು ತೊಗೋಬೇಕು, ಗಿಡ್ಡದಕ್ಕೆ ಎಷ್ಟು ತೊಗೋಬೇಕು, ಈ ಥರ ಬೀಡ್ಸ್ಗಳನ್ನ ಬೇಸಲ್ಲಿ ಬೀಡ್ಸ್ಗಳು ಆ್ಯಡ್ ಮಾಡಿದರೆ ಎಷ್ಟು ಚೈನ್ಗಳು ಹಾಕ್ಕೊಳ್ತಾ ಬರಬೇಕಾಗತ್ತೆ. ಈ ಕಡೆಯಿಂದ ಹೋಗಿ ಪುನಃ ಆ ಕಡೆಯಿಂದ ಚೈನ್ ಹಾಕ್ಕೊಳ್ತಾ ಬರಬೇಕು ನೋಡಿ. ಆ ಥರ ಎಲ್ಲ ಇರುತ್ತೆ ನೋಡಿ. ಇದು ಫಸ್ಟೇ ಬೀಡ್ ಹಾಕ್ಕೋಬೇಕಾಯ್ತಾ. ನೀವು ಡಬಲ್ ಕ್ರೋಶ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬೀಡ್ ಹಾಕ್ಕೊಳ್ಳಿ. ಅಲ್ಲಿ ಲಾಕ್ ಮಾಡಿದ್ರಲ್ಲ, ಆ ಲಾಕ್ ಮಾಡಿದ ನಂತರ ಅದಕ್ಕೆ ಬೀಡ್ ಹಾಕಿಬಿಟ್ಟು ಆಮೇಲೆ ದಾರನ ಸೂಜಿಯಲ್ಲಿ ಒಂದು ರೌಂಡ್ ಸುತ್ತಕೊಂಡು ನೀವು ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಿ. ಈ ಥರ ಬೀಡ್ ಫಸ್ಟ್ ಹಾಕ್ಕೊಂಡಿದ್ದೀನಿ ನಾನು. ಈ ಥರ ದಾರ ತಗೊಂಡು ಎರಡರಲ್ಲೊಂದು ಹಾಕ್ಕೊಳ್ಳಿ ನೋಡಿ. ಈ ಥರ ಎರಡರಲ್ಲೊಂದು ಹಾಕ್ಕೊಳ್ಳಿ. ಆಮೇಲೆ ಇದು ಬೀಡ್ಸನ್ನು ನಾನು ಪಕ್ಕನೇ ಹಾಕ್ತಾ ಇಲ್ಲ, ಎರಡೆರಡು ಕಂಬ ಆದ್ರ ಮೇಲೆ ಬೀಡ್ ಹಾಕ್ತಾಯಿದ್ದೀನಿ. ಅದು ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಅದಕ್ಕೂ ಈ ಡಿಸೈನಿಗೂ ಫಸ್ಟ್ ಹಾಕಿರೋ ಡಿಸೈನಿಗೂ ಏನು ಡಿಫ್ರೆನ್ಸ್ ಅನಿಸುತ್ತೆ, ನಿಮಗೆ ಯಾವುದು ಬೆಟರ್ ಅನಿಸುತ್ತೆ ಬೀಡ್ ಹಾಕೋದು? ಒಂದೇ ಪಕ್ಕ ಹಾಕೋದು ಬೆಟರಾ ಅಥವಾ ಈ ಥರ ಗ್ಯಾಪ್ ಕೊಟ್ಟು ಹಾಕೋದು ಬೆಟರಾ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ ನೋಡಿ, ಈ ಥರ ಬೀಡ್ ಹಾಕಿಬಿಟ್ಟು ಅದು ಬೀಡ್ ಲಾಕ್ ಏನು ಮಾಡೋದು ಬೇಡ, ಹಾಗೆ ಡೈರೆಕ್ಟಾಗಿ ದಾರನ ಸೂಜಿಯಲ್ಲಿ ಒಂದು ರೌಂಡ್ ಸುತ್ತಕೊಂಡು ಈ ಥರ ಚೈನ್ ಒಳಗಿಂದ ದಾರ ತಗೊಂಡು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಆದರೆ ನೀವು ಇದು ಬೀಡನ್ನ ಅದು ಫಸ್ಟ್ ಡಿಸೈನಲ್ಲಿ ಫಸ್ಟು ನೀವು ಕಂಬ ಹಾಕಿಬಿಟ್ಟು ಆಮೇಲೆ ಬೀಡ್ ಹಾಕಿದ್ರಿ ಅಲ್ವಾ, ಇದು ಹಂಗಲ್ಲ. ಇದು ಕಂಬ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಬೀಡ್ ಹಾಕ್ಕೊಬೇಕು, ಆಮೇಲೆ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಬೇಕು ಕಂಬನ. ಓಕೆ, ನಿಮಗೆ ಮತ್ತು ಎಷ್ಟು ಉದ್ದ ಬೇಕು ಅಷ್ಟು ಉದ್ದಕ್ಕೆ ತಗೊಂಡು ನೀವು ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಿ. ನಾನು ನಿಮಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಡೈರೆಕ್ಟಾಗಿ ಹೇಳ್ಬೋದಿತ್ತು, ಆದರೆ ಇಲ್ಲಿ ತುಂಬ ನಾಯ್ಸ್ ಇರುತ್ತೆ. ಡೇ ಟೈಮಲ್ಲಿ ತುಂಬ ನಾಯ್ಸು, ಅಲ್ಲಿ ಮಕ್ಕಳೆಲ್ಲ ಆಡ್ಕೊಂಡು ಕುಣ್ಕೊಂಡು ಕಿರ್ಚಾಡ್ತಿರ್ತಾರೆ. ನಿಮಗೆ ನಾನು ಹೇಳೋದಕ್ಕಿಂತ ಅವ್ರ ವಾಯ್ಸ್ಗಳೇ ಕೇಳಿಸುತ್ತೆ ಜಾಸ್ತಿ. ಅದಕ್ಕೆ ನಾನು ವಿಡಿಯೋ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಆಲ್ರೆಡಿ ಒಂದು 6-7 ಕ್ಲಾಸ್ ಕೊಟ್ಟಿದ್ದೀನಿ, ಕ್ರೋಶ ಕುಚ್ಚು ಕ್ಲಾಸು. ಅದನ್ನೆಲ್ಲ ನೋಡಿ ಕಲ್ತ್ಕೊಳ್ಳಿ. ಅದರಲ್ಲಿ ಪ್ರತಿಯೊಂದು ಬೇಸಿಕ್ಕಿಂದನೇ ಹೇಳಿದ್ದೀನಿ. ನೀಡಲ್ಲಿ ಹಿಡ್ಕೊಳ್ಳೋದ್ರಿಂದ ಹಿಡಿದು ಚೈನ್ ಹಾಕೋದ್ರಿಂದ ಹಿಡಿದು ಕಂಬಗಳು ಎಷ್ಟು ಬಗೆಯ ಕಂಬಗಳು ಬರುತ್ತೆ, ಮತ್ತು ಮನೆಗಳು ಹೇಗೆ ಸ್ಟಾರ್ಟ್ ಮಾಡಬೇಕು ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಆಗಿ ಹೇಳಿದ್ದೀನಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ಇನ್ನೊಂದು ಸತಿ ಬೇಕಾದರೆ ವಿಡಿಯೋ ಮಾಡಿ ಹಾಕ್ತೀನಿ.
ಆದರೆ ನಿಮಗೆ ಬೇಸಿಕ್ಕು ಕರೆಕ್ಟಾಗಿ ಗೊತ್ತಿರಲಿ ಅನ್ನೋದು ಕಾರಣ ನಿಮಗೆ ಏನೊಂದು ಪಾಯಿಂಟ್ಸನ್ನು ಮಿಸ್ ಮಾಡದೆ ಹೇಳ್ಕೊಡ್ತಾಯಿದ್ದೀನಿ. ನೋಡಿ ಈ ಥರನ ಡಿಸೈನ್ನ ನೋಡಿ ಟ್ರೈ ಮಾಡಿ. ಇದೇ ಥರ ಎಳ್ಕೊಂಡು ನೋಡ್ಕೊತ ಬರಬೇಕು. ಇನ್ನೆಷ್ಟು ಕಂಬ ಹಾಕಬಹುದು, ಇನ್ನೆಷ್ಟು ಕಂಬ ಬೇಕಾಗ್ತದೆ, ಕೆಳಗಡೆ ಚೈನು ಆಗ್ಲಕ್ಕ ಫಿಲ್ ಆಗಿದೆಯಾ, ಅದೆಲ್ಲ ನೋಡ್ಕೊತ ನೀವು ಹಾಕ್ಕೊಳ್ತಾ ಬರಬೇಕಾಗತ್ತೆ. ಮನೆ ಇನ್ನೂ ಹಾಕಬೇಕಾಗತ್ತೆ, ಹಾಕ್ಕೊಳ್ತಾ ಬನ್ನಿ. ಹಾಗೆ ಮತ್ತು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸಿಗೆಲ್ಲ. ಮತ್ತೇನು ಗೊತ್ತಾ, ಯಾರಿಗೆಲ್ಲ ಆರಿ ವರ್ಕ್ ಕಲಿಯೋ ಆಸಕ್ತಿ ಇದೆ, ನಾನು ಫ್ರೀ ಆನ್ಲೈನ್ ಕ್ಲಾಸ್ ಕೊಡ್ತಾಯಿದ್ದೀನಿ. ಇದೇ ವಿಡಿಯೋ ಇದರಲ್ಲೇ ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ ನಾನು ನನ್ನ ಚಾನಲಲ್ಲಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಾನು ಆಲ್ರೆಡಿ ಅದರಲ್ಲಿ ಒಂದು 20 ಕ್ಲಾಸ್ ಹಾಕಿದ್ದೀನಿ. ನಾನು ಬೇಸಿಕ್ ಸ್ಟಿಚಸ್ ಎಲ್ಲ ಹೇಳ್ಕೊಡ್ತಾಯಿದ್ದೀನಿ 1 by 1. ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೋಗಿ ಚೆಕ್ ಮಾಡ್ಕೊಳ್ಳಿ, ಕಲೀರಿ. ನಿಮಗೆ ಮನೆಯಲ್ಲೇ ವರ್ಕ್ ಮಾಡೋದಾದರೆ ಕ್ರೋಶ ಮತ್ತು ಆರಿ ವರ್ಕ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಹಾಗೆ ಪ್ರಾಕ್ಟೀಸ್ ಕೂಡ ಮಾಡ್ತಾ ಬನ್ನಿ. ಮತ್ತು ಪ್ರಾಕ್ಟೀಸ್ ಮಾಡಿದ ವೀಡಿಯೋನ ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೆ ಹಾಕಿ. ನೀವು ಇನ್ಸ್ಟಾಗ್ರಾಮು ಗೋವಿತಾ ಡಿಸೈನರ್ಸ್ ಅಂತಲೇ ಇದೆ, ಅದಕ್ಕೆ ನೀವು ಸೆಂಡ್ ಮಾಡಿ ಫೋಟೋಸು ಪ್ರಾಕ್ಟೀಸ್ ಮಾಡಿದ್ದು. ನಾನು ನೋಡ್ತೇನೆ, ಆಯಿತಾ. ಏನಾದರೂ ವ್ಯತ್ಯಾಸ ಇದ್ದರೆ ನಿಮಗೆ ನಾನು ಕಮೆಂಟ್ ಮಾಡ್ತೀನಿ. ಈಗ ಏನಾದರೂ ಸರಿ ಮಾಡ್ಕೊಳಕ್ಕಿದ್ರೆ ಓಕೆ. ನಾನು ಒಂದು ವೇಳೆ ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ರಿಪೀಟ್ ಮಾಡ್ಕೊಂಡು ನೋಡಿ. ಈ ಥರ 5 ಬೀಡು ಬಂತು ನೋಡಿ, 5 ಬೀಡು ಬರೋ ಅಷ್ಟು ಹೈಟ್ ಬಂತು ನೋಡಿ. ಈ ಥರ ಇದು ಬೀಡ್ಸ್ ಇದೆಯಲ್ಲ, ಇದು 2 ಕಂಬಗಳಿಗೆ ಒಂದೊಂದು ಬೀಡ್ಸ್ ಹಾಕಿದ್ದೀನಿ ನೋಡಿ. ಇದು ಪಕ್ಕನೇ ಹಾಕಿದ್ದೀನಿ ಬೀಡ್ಸ್ಗಳು. ಅದು ದೂರ ಹಾಕಿದ್ದೀನಿ. ದೂರ ಹಾಕೋದಕ್ಕೂ ಪಕ್ಕ ಹಾಕೋದಕ್ಕೂ ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಂತ. ಅದು ಫಸ್ಟ್ ಹಾಕಿರೋ ಡಿಸೈನಿಗೆ ಬೇಸಲ್ಲಿ ಹಾಕಿರೋ ದೊಡ್ಡ ಬೀಡ್ ಇದೆಯಲ್ಲ, ಅದು ಮತ್ತು ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಇದು ಚಿಕ್ಕ ಬೀಡು, ಹೌದಾ. ಇದ್ರ ಸೈಜು ನೋಡಿ, ಇದು ಕೂಡ ಡಬಲ್ ಕ್ರೋಶನೇ ಹಾಕಿ ಆರ್ಚ್ ಮಾಡಿದ್ದೀನಿ ನಾನು. ಅದು ಕೂಡ ಡಬಲ್ ಕ್ರೋಶನೇ ಹಾಕಿ ಆರ್ಚ್ ಮಾಡಿದ್ದೀನಿ. ಆದರೂ ಈ ಆರ್ಚ್ ಸೈಜಿಗೂ ಆ ಆರ್ಚ್ ಸೈಜಿಗೂ ಇರೋ ವ್ಯತ್ಯಾಸನ ನೋಡಿ ಅಂತೆ ನೀವು ಗೊತ್ತಾಗುತ್ತೆ. ಮತ್ತು ನೀವು ಆರ್ಚನ್ನ ಎಷ್ಟು ಹೈಟ್ ಬೇಕು ಅಷ್ಟು ಹೈಟ್ ಎಳ್ಕೊಬೋದು, ಆದರೆ ಜಾಸ್ತಿ ಎಳ್ಕೊಳಕ್ಕೆಲ್ಲ ಹೋಗಬೇಡಿ. ಅದು ಲೂಸ್ ಆಗಿಬಿಡುತ್ತೆ, ಥ್ರೆಡ್ಡು ಚೆನ್ನಾಗಿ ಕಾಣಲ್ಲ. ಟೈಟೇ ಬರೋ ಹಾಗೆಯೇ ನೀವು ಕಂಬಗಳನ್ನ ಹಾಕಿದರೆ ಚೆನ್ನಾಗಿ ಕಾಣುತ್ತೆ. ಡಿಸೈನೆಲ್ಲ ನೀಟಾಗಿ ಕೂತ್ಕೊಂಡಿರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಏನು ವ್ಯತ್ಯಾಸ ಕಾಣಿಸ್ತದೆ ನೋಡಿ. 3 ಕೂಡ ಡಬಲ್ ಕ್ರೋಶನೇ, 3 ಕೂಡ ಎಷ್ಟು ಡಿಫ್ರೆಂಟ್ ಇದೆ ಅಲ್ವಾ. ಸೇಮ್ ಸೈಜ್ ಇಲ್ಲ, ಲೆಂತ್ ಕೂಡ ಹಾಗೆ ಒಂದೇ ಲೆಂತಲ್ಲಿಲ್ಲ, ಒಂದೇ ಹೈಟಲ್ಲಿಲ್ಲ ನೋಡಿ. ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ. ಈ ಡಿಫ್ರೆನ್ಸ್ ಎಲ್ಲ ನಿಮಗೆ ಗೊತ್ತಿರಬೇಕು ನೋಡಿ. ಮತ್ತು ಫಸ್ಟ್ದು ಕೂಡ ನಾನು ಅಲ್ಲಿ ಹಾಫ್ ಕ್ರೋಶ ಹಾಕಿದೆ ಮಧ್ಯೆ ಕುಚ್ಚು ಹಾಕೋ ಜಾಗದಲ್ಲಿ, ಅದಕ್ಕೆ ಆ ಡಿಸೈನ್ ಹೆಂಗೆ ಎಳ್ಕೊಂಡಂಗಾಗಿದೆ ನೋಡಿ. ಫಸ್ಟ್ ಡಿಸೈನು ಹೇಗೆ ಎಳ್ಕೊಂಡಂಗಾಗಿದೆ ಅಂತ. ಆ ಥರ ಎಲ್ಲ ಹಾಕ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಆ ಸೀರೆನೇ ಹಾಳಾಗೋಗ್ಬಿಡುತ್ತೆ, ನೋಡೋಕ್ಕೆ ಚೆನ್ನಾಗೇ ಕಾಣೋದಿಲ್ಲ. ಸೆರಗು ನೀವು ಅಷ್ಟೆಲ್ಲ ಕಷ್ಟಪಟ್ಟು ಕೈ ನೋವು ಮಾಡಿಕೊಂಡು ಕ್ರೋಶ ಏನೋ ಹಾಕ್ತೀರ, ಆದರೆ ಏನು ಪ್ರಯೋಜನ. ಆ ಥರ ಎಲ್ಲ ಸೀರೆ ಎಲ್ಲ ಕೊಟ್ಟೆ ಆಗೋ ಹಾಗೆ ಹಾಕಿದರೆ ಅಲ್ವಾ. ಅದಕ್ಕೆ ನೀವು ಫಸ್ಟೇ ಜಾಗ್ರತೆ ಮಾಡಬೇಕಾಗತ್ತೆ. ನೀವು ಫಸ್ಟಿಂದ ಚೈನ್ ಹಾಕ್ಕೊಳ್ತಾ ಬಂದರೆ ಚೈನೇ ಹಾಕ್ಕೊಳ್ತಾ ಬನ್ನಿ. ಇಲ್ಲ ಆ ಚೈನಿನ ಮೇಲ್ಗಡೆಯಿಂದ ಒಳಗಡೆಯಿಂದ ಹಾಫ್ ಕ್ರೋಶ ಹಾಕ್ಕೊಳ್ತಾ ಬರೋದಾದರೆ ಸೆಕೆಂಡ್ ಬೇಸ್ ಲೈನಿಗೆ ಹೇಳ್ತಾ ಇರೋದು ನಾನು, ಫಸ್ಟ್ ಬೇಸ್ ಲೈನಿಗಲ್ಲ. ಸೆಕೆಂಡ್ ಬೇಸ್ ಲೈನ್ ಹಾಕ್ಕೊಂಡು ಬಂದಲ್ಲ ಉಲ್ಟ ತಿರ್ಕೊಂಡು, ಆ ಥರ ನೋಡಿ. ಈ ಥರ ಉದ್ದ ಎಳ್ಕೊಂಬಿಟ್ಟು ಕಟ್ ಮಾಡಿ, ಹಾಗೆ ಕಟ್ ಮಾಡಿದರೆ ಅಲ್ಲೇ ಲಾಕ್ ಆಗುತ್ತೆ. ಈ ಥರ ಒಂದು 2-3 ಚೈನ್ ಹಾಕಿಬಿಟ್ಟು ಉದ್ದ ಎಳೆದ್ಬಿಟ್ಟು ಕಟ್ ಮಾಡಿ, ಆಯಿತಾ. ಅದಕ್ಕೆ ಆಮೇಲೆ ಹಿಂದ್ಗಡೆ ಗಮ್ ಹಾಕಿ ಅಂಟಿಸ್ಬೋದು, ಫಿನಿಶಿಂಗ್ ಬರುತ್ತೆ ನೋಡಿ. ಈ ಥರ 3 ಚೈನ್ ಹಾಕಿಬಿಟ್ಟು ನಾನು ಕಟ್ ಮಾಡ್ತೀನಿ. ಯಾವಾಗಲೂ ಡೈರೆಕ್ಟ್ ಕಟ್ ಮಾಡೋದಿಲ್ಲ ಲಾಕ್ ಹಾಕಿ, ಯಾಕೆಂದರೆ ನಾನು ಸೇಫ್ಟಿ ಒಳ್ಳೆಯದಲ್ವಾ. ಈಗ ಡೈರೆಕ್ಟ್ ಲಾಕ್ ಹಾಕಿ ಕಟ್ ಮಾಡಿದರೆ ಒಂದು ವೇಳೆ ಲಾಕ್ ಲೂಸ್ ಆಗಿಬಿಟ್ರೆ ಬಿಚ್ಚೋಗ್ಬಿಡುತ್ತೆ. ಅದ್ರ ಬದಲು ಒಂದು ಮೇಲೆ 2-3 ಚೈನ್ ಹಾಕಿಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಹಿಂದ್ಗಡೆ ಗಮ್ ಹಾಕಿ ಅಂಟಿಸ್ಬಿಟ್ರೆ
ಫ್ರಂಟಲ್ಲಿ ಚೆನ್ನಾಗಿರುತ್ತೆ ನೋಡಿ. ಇದು ಬ್ಯಾಕ್ ಸೈಡು, ಸೀರೆ ಬ್ಯಾಕ್ ಸೈಡ್ ಬರುತ್ತೆ ಈ ಥರ ನೋಡಿ. ಇದು ಸೀರೆ ಬ್ಯಾಕ್ ಸೈಡ್ ಬರುತ್ತೆ. ನೀವು ಬೇಬಿ ಕುಚ್ಚು ಹಾಕುವಾಗ ಸೀರೆ ಬ್ಯಾಕ್ ಸೈಡಿಂದ ಹಾಕ್ತಾರೆ ಎಲ್ಲರೂ. ಅದು ನಿಮಗೆ ಝರಿ ಥ್ರೆಡಲ್ಲಿ ಕಟ್ಟಿದ ಥ್ರೆಡ್ಡೆಲ್ಲ ಫ್ರಂಟಲ್ಲಿ ಕಾಣಬಾರ್ದಲ್ವ ಆ ಗಂಟೆಲ್ಲ, ಅದಕ್ಕೆ. ಆದರೆ ಕ್ರೋಶ ಮಾತ್ರ ಯಾವಾಗಲೂ ಸೀರೆ ಫ್ರಂಟ್ ಸೈಡಿಂದನೇ ಸ್ಟಾರ್ಟ್ ಮಾಡಬೇಕು. ಈ ಥರ ಗಂಟುಗಳೆಲ್ಲ ಸೀರೆ ಬ್ಯಾಕ್ ಸೈಡಿಗೆ ಹೋಗಬೇಕಾಗತ್ತೆ. ಅದಕ್ಕೆ ಡಿಸೈನು ಫ್ರಂಟ್ ಸೈಡಿಂದನೇ ಸ್ಟಾರ್ಟ್ ಮಾಡಿ. ನೋಡಿ, ನಾನು ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ, ಎಷ್ಟು ಡಿಫ್ರೆನ್ಸ್ ಇದೆ ಅಂತೇಳಿ. ನೋಡಿ ಅಲ್ಲಿ ಹೆಂಗೆ ಕೊಟ್ಟೆ ಆಗಿದೆ ನೋಡಿ ಬಟ್ಟೆ. ಈ ಥರ ಸೆರಗು ಕೊಟ್ಟೆ ಆಗಿಬಿಟ್ರೆ ಎಷ್ಟೊಂದು ಗಲೀಜಲ್ವಾ. ನೋಡಿ ಎಷ್ಟು ಗಲೀಜು ಕಾಣುತ್ತೆ. ಈ ಕಡೆದಷ್ಟು ವ್ಯತ್ಯಾಸ ಗೊತ್ತಾಗಲ್ಲ, ಈ ಕಡೆ ನಿಮಗೆ ಸೀರೆಗೆ ಹಾಕುವಾಗ ಗೊತ್ತಾಗಲ್ಲ. ಇದು ಸ್ವಲ್ಪ ಬಟ್ಟೆ ಎಲ್ಲ ಟೈಟ್ ಇರೋದ್ರಿಂದ ನಿಮಗೆ ಲೈಟಾಗಿ ಕೊಟ್ಟೆ ಅಂತ ಅನಿಸುತ್ತೆ. ಆದರೆ ಸೀರೆಯಲ್ಲಿ ನಿಮಗೆ ಕೊಟ್ಟೆ ಅನಿಸಲ್ಲ. ಈ ಕಡೆ ಎಲ್ಲ ಕರೆಕ್ಟ್ ಇದೆ 2 ಲೈನು. ಫಸ್ಟ್ ಇದು ಡಿಸೈನ್ ಹಾಕಿದ್ನಲ್ಲ, ಅದು ನಿಮಗೆ ಹಾಫ್ ಕ್ರೋಶ ತೋರ್ಸಕ್ಕೆ ಹೋದೆ ನೋಡಿ, ಹಾಗಾಗಿ ಎಳ್ಕೊಂಡು ಬಿಟ್ಟಿದೆ ಡಿಸೈನು. ಎಳ್ಕೊಂಡಿರೋದ್ರಿಂದ ಡಿಸೈನೆಲ್ಲ ಖರಾಬಾಗಿ ಹೋಗಿದೆ. ಇದು ನೋಡಿ 5 ಬೀಡ್ಸು, ಇದು ಲೀಫ್ ಹಾಕಿದ್ದೀನಿ. ಇದು ಎಷ್ಟು ಚೆನ್ನಾಗಿ ಬಂದಿದೆ. ಇದು ಚಿಕ್ಕದಾಗಿ ಹಾಕಿದ್ದೀನಿ, ಅಗಲ ಬಂದಿದೆ ಮಾತ್ರ. ಇದು ನೋಡಿ, ಇದು ತುಂಬ ಬೀಡ್ಸ್ ಹಾಕಿರೋದು ನೋಡಿ. ನೀವು ಏನು ಗೊತ್ತಾ, ಈ ಥರ ಬೀಡ್ಸ್ಗಳು ಬರೀ ಸಿಂಗಲಾಗಿ ಒಂದು ಡಬಲ್ ಕ್ರೋಶ ಹಾಕಿದ್ರಿ ನೋಡಿ, ಇವಾಗ ಒಂದೇ ಲೈನ್ ಡಿಸೈನು. ಆ ಥರದಕ್ಕೆಲ್ಲ ನೀವು ಈ ಥರ ಹತ್ರ ಬೀಡಿ ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗಬೇಡಿ, ಚೆನ್ನಾಗಿ ಕಾಣಿಸೋದಿಲ್ಲ. ಏನಂದರೆ ಅದು ಎಲ್ಲ ಬೀಡ್ಸೇ ಓವರಾಗಿ ಕಾಣಿಸ್ಬಿಡುತ್ತೆ. ಅದೇ ಈಗ ಬ್ರೈಡಲ್ ಡಿಸೈನೆಲ್ಲ ಬರುತ್ತೆ ನಿಮಗೆ 3 ಕಲರಲ್ಲಿ 2 ಕಲರಲ್ಲಿ ನಿಮಗೆ ಬಟ್ಟೆ ಡಿಸೈನ್ ಹಾಕೋಕ್ಕೆ ಬರುತ್ತೆ. ಡಬಲ್ ಕ್ರೋಶ, ತ್ರಿಬಲ್ ಕ್ರೋಶ ಹಾಕಿ ಅದ್ರ ಮೇಲೆ ಕ್ರೋಶಗಳು ಹಾಕ್ತಾ ಬರ್ತೀವಲ್ವ, ಡಿಸೈನ್ ಹಾಕ್ತಾ ಬರ್ತೀರಲ್ಲ, ಅಂಥಕ್ಕೆ ಬೇಕಾದರೆ ನೀವು ಈ ಥರ ಬೀಡ್ಸ್ಗಳನ್ನ ಹತ್ರ ಹಾಕ್ಕೊಂಡು ಹೋಗ್ಬೋದು. ಓಕೆ, ಅವಾಗ ಚೆನ್ನಾಗಿ ಕಾಣುತ್ತೆ. ನೋಡಿ ಕೊಟ್ಟೆ ನೋಡಿ ಹೆಂಗೆ ಬಂದಿದೆ. ಸೀರೆ ಎಲ್ಲ ಅದೇ ಥರ ಕೊಟ್ಟೆ ಆಗುತ್ತೆ. ಇದಷ್ಟು ಗೊತ್ತಾಗೋದಿಲ್ಲ ನೋಡಿ. ಇದು ನಿಮಗೆ ಈಗ ಈ ಟೇಪಲ್ಲಿ ನಿಮಗೆ ಕೊಟ್ಟೆ ಅನ್ನಿಸ್ಬೋದು, ಆದರೆ ಸೈಜೆಲ್ಲ ಕರೆಕ್ಟಾಗಿ ಉದ್ದುದ್ದ ಇಟ್ಟಿರೋದ್ರಿಂದ ಅದು ಸೀರೆ ಕರೆಕ್ಟಾಗಿ ಬರುತ್ತೆ. ಇದು ನೋಡಿ, ನಾನು ನಿಮಗೆ ಹಾಫ್ ಕ್ರೋಶ ತೋರಿಸಿರೋದ್ರಿಂದ ಎಳ್ಕೊಂಡಿದೆ. ಈ ಥರ ಮಿಸ್ಟೇಕ್ಗಳನ್ನ ಮಾಡಬೇಡಿ. ನೀವು ಡಿಸೈನ್ ಹಾಕುವಾಗ ಯಾವಾಗಲೂ ನೋಡ್ಕೊಂಡು ಹಾಕ್ಕೊಳ್ಳಿ. ಸೈಜ್ ನೋಡಿ ಎಷ್ಟು ಡಿಫ್ರೆನ್ಸಾಗಿ ಕಾಣ್ತಾ ಇದೆ ಅಂತ ಹೇಳಿ. ಏನೇನು ನಿಮಗೆ ಅದರಲ್ಲಿ ಮಿಸ್ಟೇಕ್ಗಳಿದೆ ಅಂತ ಹೇಳಿದೆ ಅಲ್ವಾ ನಿಮಗೆ. ನೋಡಿ, ಈ ಥರ ಬೀಡ್ಸ್ಗಳಲ್ಲಿ ಕೂಡ ಮತ್ತು ಬೇಸ್ ಲೈನು ಕೂಡ ವ್ಯತ್ಯಾಸ ಇದೆ. ಆ ಥರ ವ್ಯತ್ಯಾಸಗಳೆಲ್ಲ ಬರದೇ ಇರೋ ಹಾಗೆ ಒಂದೇ ಥರ, ಒಂದೇ ಹೈಟು, ಒಂದೇ ಥರ ಬೀಡ್ಸು, ಒಂದೇ ಲೈನು ಮೇಂಟೈನ್ ಮಾಡ್ಕೊಳ್ತಾ ಬರಬೇಕು. ಓಕೆ.